ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಸೊ ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ನಾವು ಆರ್ಟಿಕಲ್ನ ನೋಡೋಣ. ಇವತ್ತಿನ ಆರ್ಟಿಕಲ್ಸನ್ನು ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಗುರುದೀಕ್ಷಾ ಅಕಾಡೆಮಿಯಲ್ಲಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗಾಗಿ ಹೊಸದಾದ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರೋದು ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಫ್ರೀ ಓರಿಯೆಂಟೇಷನ್ ಕ್ಲಾಸಸನ್ನು ನಡೆಸ್ತಾ ಇದ್ದೀವಿ. ಜನವರಿ 18 ಮತ್ತು ಜನವರಿ 25ನೇ ತಾರೀಕು ಎರಡು ದಿನವೂ ಫ್ರೀ ಓರಿಯೆಂಟೇಷನ್ ಸೆಷನ್ ಇರುತ್ತೆ. ಸೊ ನೀವು ಏನಾದರೂ ಒಂದು ಓರಿಯೆಂಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಓರಿಯೆಂಟೇಷನಲ್ಲಿ ಭಾಗವಹಿಸಬೇಕು ಅಂತಂದರೆ ಇಲ್ಲಿ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ಗಳಿಗೆ ಕಾಲ್ ಮಾಡಿದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗತ್ತೆ. ಆ್ಯಂಡ್ ಕ್ಲಾಸಸ್ ಈಗಾಗಲೇ ಹೇಳೋ ಥರ ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಪೆಷಲ್ ಸೆಷನ್ ಫೆಬ್ರವರಿ 1ನೇ ತಾರೀಕು ಒಂದು ಸ್ಪೆಷಲ್ ಸೆಷನನ್ನು ನಾವು ನಡೆಸ್ತಾ ಇದ್ದೀವಿ. ಓವರಾಲ್ ಆಗಿ ನಿಮಗೆ ಏನಾದರೂ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ನೀವೇನಾದರೂ ಬರೆಯೋದಕ್ಕೆ ಇಚ್ಛಿಸ್ತಾ ಇದ್ದರೆ ಈ ಒಂದು ಏನು ಕೋರ್ಸ್ ಇದೆ ಇಟ್ ಈಸ್ ವೆರಿ ಗುಡ್. ಸೊ ಪ್ಲೀಸ್ ಜಾಯ್ನ್ ಆಗಿ. ಆ್ಯಂಡ್ ಈ ಒಂದು ಫ್ರೀ ಓರಿಯೆಂಟೇಷನ್ ಸೆಷನನ್ನು ಅಟೆಂಡ್ ಮಾಡಿ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಆ ರಿಜಿಸ್ಟ್ರೇಷನ್ ಲಿಂಕನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿದ್ದೀವಿ. ನೀವು ಅಲ್ಲೂ ಹೋಗಿ ಒಂದು ಸತಿ ಅದನ್ನ ರೆಫರ್ ಮಾಡ್ಕೋಬೋದಾಗತ್ತೆ. ಈಗ ನಾವು ಆರ್ಟಿಕಲ್ಸನ್ನು ನೋಡೋಣ. ಸೊ ಈ ದಿನ ನಾವು ನೋಡ್ತಾ ಇರೋವಂಥ ಆರ್ಟಿಕಲ್ಸ್ ಇಲ್ಲಿದೆ. ಮೊದಲನೇದಾಗಿ ನಾವು ಏನು ನೋಡ್ತೀವಿ ಅಂದರೆ ನಮ್ಮ ಮೆಟ್ರೋ QR ಕೋಡ್ ಬೇಸ್ಡ್ ಪಾಸಸ್ಗಳನ್ನು ನೀಡ್ತಾ ಇದೆ. ಸೊ ಅದರ ಬಗ್ಗೆ ನೋಡ್ತೀವಿ. ಯಾಕೆಂದರೆ ಅದು ನಮ್ಮ ಒಂದು ಡಿಜಿಟಲ್ ಗವರ್ನೆನ್ಸ್ಗೆ ಇರ್ಬೋದು, ಇಲ್ಲ ಕನ್ಸ್ಯೂಮರ್ ಕನ್ವೀನಿಯನ್ಸ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ. ತದನಂತರ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಫಾರ್ EV ಚಾರ್ಜಿಂಗ್ ಸ್ಟೇಷನ್ಸ್. ಬೆಸ್ಕಾಮ್ ಏನಿದೆ, ಬೆಸ್ಕಾಮ್ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಅನ್ನುವಂಥ ಒಂದು ಹೊಸದಾದ ಪೋರ್ಟಲನ್ನು ಸೃಷ್ಟಿಸಿದೆ. ಸೊ ಇದರಿಂದ EV ಚಾರ್ಜಿಂಗ್ ಸ್ಟೇಷನ್ಸ್ಗಳಿದೆ, ಇವುಗಳ ಒಂದು ಸ್ಥಾಪನೆಗೆ ಬಹಳ ಒಂದು ಏನಂತೀವಿ ಮುಖ್ಯವಾದ ಸ್ಟೆಪ್ ಆಗಿರುವಂಥ ಕಾರಣ ಈ ಒಂದು ಆರ್ಟಿಕಲ್ನ ನೋಡ್ತೀವಿ. ತದನಂತರ 10 ನಿಮಿಷದ ಡೆಲಿವರಿ ಸರ್ವಿಸ್ಗಳೇನಿದೆ ಇವುಗಳನ್ನು ಸ್ಟಾಪ್ ಮಾಡಬೇಕು ಅಂತ ಲೇಬರ್ ಮಿನಿಸ್ಟ್ರಿ ಒಂದು ಮಾರ್ಗಸೂಚಿಯನ್ನು ಒಂದು ರೂಲ್ಸನ್ನು ರಿಲೀಸ್ ಮಾಡಿರುವಂಥ ಕಾರಣ ಈ ಒಂದು ಆರ್ಟಿಕಲ್ ನ್ಯೂಸಲ್ಲಿದೆ, ಇದನ್ನು ನೋಡ್ತೀವಿ. ತದನಂತರ ಸ್ಟೇಟ್ ಬಜೆಟ್, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಬಜೆಟ್ನ ಒಂದು ಆರ್ಟಿಕಲ್ಸ್ ಇರ್ಬೋದು, ಇಲ್ಲ ಅದಕ್ಕೆ ಬೇಕಾಗಿರುವಂಥ ಅದರ ಒಂದು ಪ್ರಾಸೆಸ್ ಏನು ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಲಕ್ಕುಂಡಿಯಲ್ಲಿ ಉತ್ಖನನ ಮಾಡುವ ವೇಳೆ ಮತ್ತಷ್ಟು ಚಿನ್ನ ಮತ್ತು ಹಲವಾರು ದ್ರವ್ಯಗಳು ಸಿಕ್ಕಿರುವಂಥ ಕಾರಣ ಇದು ನ್ಯೂಸಲ್ಲಿದೆ. ಆ್ಯಂಡ್ ಲಕ್ಕುಂಡಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಮಲಯಾಳಂ ಲ್ಯಾಂಗ್ವೇಜ್ ಬಿಲ್ನ ಒಂದು ಬಗ್ಗೆ ನಾವು ನೋಡ್ತೀವಿ. ಈಗಾಗಲೇ ನಾವು ಅದನ್ನ 2-3 ದಿನಗಳಿಂದ ನೋಡ್ಕೊಂಡು ಬಂದಿದ್ವಿ. ಬಟ್ ಸ್ಟಿಲ್ ಇವತ್ತು ಒಂದು ಎಡಿಟೋರಿಯಲ್ ಅನಾಲಿಸಿಸನ್ನು ನಾವು ಇದರಲ್ಲಿ ನೋಡ್ತೀವಿ. ತದನಂತರ KSTL ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಮತ್ತು ಕರ್ನಾಟಕ ರತ್ನ ಅವಾರ್ಡ್, ಈ ಅವಾರ್ಡ್ಗಳು ಎರಡು ಏನಿದೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರ ಕುರಿತಾಗಿ ನೋಡ್ತೀವಿ. ಅಂದರೆ ಯಾರು ಕೊಡ್ತಾರೆ, ಯಾರಿಗೆ ಬಂದಿದೆ, ಮತ್ತು ಯಾವ ಒಂದು ಇದರಲ್ಲಿ ಇನಿಷಿಯೇಟ್ ಮಾಡಿರೋದು, ಏನೇನು ಇರುತ್ತೆ ಆ ಒಂದು ಅವಾರ್ಡಲ್ಲಿ, ಅದರ ಕುರಿತಾಗಿ ಇನ್ಫಾರ್ಮೇಷನ್. ತದನಂತರ ನಕ್ಷಾ ಇನಿಷಿಯೇಟಿವ್ ಬಗ್ಗೆ ನೋಡ್ತೀವಿ. ಕೃಷಿ ಯಂತ್ರಧಾರೆ ಸ್ಕೀಮ್ ಮತ್ತು ಕೃಷಿ ಯಂತ್ರೋಪಕರಣ ಸ್ಕೀಮ್ ಅವೆರಡುಗಳ ಮಧ್ಯೆ ಇರುವಂಥ ಒಂದು ಡಿಫ್ರೆನ್ಸನ್ನು ನಾವು ಇಲ್ಲಿ ನೋಡ್ತೀವಿ. ಅಟ್ ಲಾಸ್ಟಲ್ಲಿ ನೋಡುವಾಗ ರಿಪಬ್ಲಿಕ್ ಡೇ ಫ್ಲವರ್ ಶೋ, ಲಾಲ್ಬಾಗ್ನಲ್ಲಿ ಏನು ರಿಪಬ್ಲಿಕ್ ಡೇ ಫ್ಲವರ್ ಶೋ ಪ್ರತಿ ವರ್ಷ ನಡೆಸ್ತಾರೆ ಅದರ ಕುರಿತಾಗಿ ನಾವು ನೋಡ್ತೀವಿ. ಯಾಕೆಂದರೆ ಈ ವರ್ಷ ಇದನ್ನು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಟ್ರಿಬ್ಯೂಟ್ ಆಗಿ ಈ ಒಂದು ಪುಷ್ಪ ಪ್ರದರ್ಶನವನ್ನು ಇಟ್ಟಿರುವಂಥ ಕಾರಣ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ನಮ್ಮ ಮೆಟ್ರೋ ಲಾಂಚಸ್ ಮೊಬೈಲ್ QR ಬೇಸ್ಡ್ ಅನ್ಲಿಮಿಟೆಡ್ ಟ್ರಾವೆಲ್ ಪಾಸಸ್. ಸೊ ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಮೆಟ್ರೋ ಏನಿದೆ ಅಂದರೆ BMRCL ಏನಿದೆ, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಈ BMRCL ಬಂದು ನಮ್ಮ ಮೆಟ್ರೋ ಏನಿದೆ, ನಮ್ಮ ಮೆಟ್ರೋ ಅಲ್ಲಿ ಇನ್ಮೇಲೆ ಇರುವಂತಹ ಪಾಸ್ಗಳೇನಿದ್ದಾವೆ ಅಂದರೆ ಅನ್ಲಿಮಿಟೆಡ್ ಟ್ರಾವೆಲ್ ಪಾಸ್ಗಳನ್ನು ಬಿಡ್ತಾ ಇದ್ದಾರೆ. ಸೊ ಈ ಅನ್ಲಿಮಿಟೆಡ್ ಟ್ರಾವೆಲ್ ಪಾಸ್ಗಳನ್ನು QR ಬೇಸಿಸ್ ಮೇಲೆ ಬಿಡ್ತಾ ಇದ್ದಾರೆ. ಅಂದರೆ ಒಂದು QR ಕೋಡ್ ಇರುತ್ತೆ, ಆ ಕೋಡ್ ಬೇಸಿಸ್ ಮೇಲೆ ಇದನ್ನು ನೀಡ್ತಾ ಇರುವಂಥದ್ದು. ಆ್ಯಂಡ್ ಇಷ್ಟು ದಿನದವರೆಗೂ ಏನಿತ್ತು ಅಂತಂದರೆ ಕಾಂಟ್ಯಾಕ್ಟ್ಲೆಸ್ ಬೇಸ್ಡ್ ಸ್ಮಾರ್ಟ್ ಕಾರ್ಡನ್ನು ಬಳಸ್ತಾ ಇದ್ದಿದ್ದು, ಕಾಂಟ್ಯಾಕ್ಟ್ಲೆಸ್ ಸ್ಮಾರ್ಟ್ ಕಾರ್ಡನ್ನು ಬಳಸ್ತಾ ಇದ್ದಿದ್ದು ಅಂದರೆ CSM ಅಂತ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಬಳಸ್ತಾ ಇದ್ದಿದ್ರು. ಆ್ಯಂಡ್ ಈ ಒಂದು CSM ಕಾರ್ಡ್ಗಳೇನಿದೆ ಇದರಲ್ಲಿ ಕೆಲವಷ್ಟು ಏನಂತೀವಿ ಚಾಲೆಂಜಸ್ ಅಥವಾ ಲಿಮಿಟೇಷನ್ಸ್ ಇತ್ತು. ಮೊದಲಿಗೆ ನೋಡಿದ್ರೆ ಇದಕ್ಕೆ 50 ರೂಪೀಸ್ ಸೆಕ್ಯೂರಿಟಿ ಡೆಪಾಸಿಟನ್ನು ನೀಡಬೇಕಿತ್ತು, ಓಕೆನಾ. ತದನಂತರ ಈ ಕಾರ್ಡನ್ನು ಖರೀದಿ ಮಾಡಬೇಕು ಅಂದರೆ ಕ್ಯೂಗಳಲ್ಲಿ ನಿಂತ್ಕೋಬೇಕಿತ್ತು, ಟೈಮ್ ವೇಸ್ಟ್ ಆಗ್ತಾಯಿತ್ತು ಒಂದು. ತದನಂತರ ರೀಫಂಡ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗೋದು, ಈ ರೀತಿಯಾದ ಇಶ್ಯೂಸ್ಗಳಾಗ್ತಾಯಿತ್ತು. ಆ್ಯಂಡ್ ಬೇಸಿಕಲಿ ಟೈಮ್ ವೇಸ್ಟ್ ಆಗ್ತಾಯಿತ್ತು. ತದನಂತರ ಏನು ಅಂತಂದರೆ ಕಾರ್ಡು ಕಳ್ತನ ಆಗೋದಿರ್ಬೋದು, ಇಲ್ಲ ಕಳೆದು ಹೋಗೋದಿರ್ಬೋದು, ಇದೆಲ್ಲ ಆಗ್ತಾಯಿದ್ದು. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನು ತಡೆಯೋದಕ್ಕೋಸ್ಕರ ಈಗ ಹೊಸದಾಗಿ QR ಕೋಡ್, ಅದು ಮೊಬೈಲ್ ಬೇಸ್ಡ್ ಅಂದರೆ ಮೊಬೈಲ್ ಆಧಾರಿತವಾಗಿರುವಂಥ QR ಬೇಸ್ಡ್ ಟ್ರಾವೆಲ್ ಪಾಸಸ್ಗಳನ್ನು ನೀಡ್ತಾ ಇದ್ದಾರೆ.
ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇದುವರೆಗೂ ಏನು ಪ್ರಯಾಣಿಕರಿಗೆ ಆಗ್ತಾ ಇದ್ದಂತಹ ಅಸೌಕರ್ಯಗಳಿದು ಅವುಗಳನ್ನೆಲ್ಲ ಇಲ್ಲಿ ನಿವಾರಿಸೋದಕ್ಕೆ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಸೊ ಇದೇ ಏನು ಇದು ಯಾವಾಗಲಿಂದ ಇದು ಬರುತ್ತೆ ಅಂತ ಜನವರಿ 15, 2026ರಿಂದ ಈ ಮೊಬೈಲ್ QR ಬೇಸ್ಡ್ ಪಾಸಸ್ಗಳನ್ನು ನೀಡ್ತಾ ಇದ್ದಾರೆ. ಯಾರು ನೀಡ್ತಾ ಇರೋದು? BMRCL ನೀಡ್ತಾ ಇರುವಂಥದ್ದು. ಆ್ಯಂಡ್ ಈ ಪಾಸಸ್ಗಳಲ್ಲಿ 3 ರೀತಿಯಾದ ಪಾಸಸ್ಗಳಿದೆ. ಒಂದು 1 ಡೇ ಪಾಸು, ಒಂದು 3 ದಿನಗಳ ಕಾಲ, ಒಂದು 5 ದಿನಗಳ ಕಾಲ ಇರುವಂಥದ್ದು. ಆ್ಯಂಡ್ ಈ ಒಂದು ಪಾಸ್ ಏನಿದೆ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ಇರುತ್ತೆ. ಆ್ಯಂಡ್ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಡೆಪಾಸಿಟ್ ಬೇಕಾಗಿಲ್ಲ. ಸೊ ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲಿ ಬೇಕಾಗಿಲ್ಲ. ಆ್ಯಂಡ್ ಇದರ ಪ್ರೈಸ್ ಬಂದು ಒಂದು ದಿನಕ್ಕೆ 250 ರೂಪಾಯಿ. ಅನ್ಲಿಮಿಟೆಡ್ ಟ್ರಾವೆಲ್, ನೀವು ಎಷ್ಟು ಸತಿ ಆದರೂ ಮೆಟ್ರೋಲಿ ಓಡಾಡಿ ಅನ್ಲಿಮಿಟೆಡ್ ಟ್ರಾವೆಲ್ 250 ರೂಪಾಯಿ ಒಂದು ದಿನಕ್ಕೆ. 3 ದಿನಕ್ಕಾರೆ 550, 5 ದಿನಕ್ಕಾರೆ 850 ರೂಪಾಯಿಗಳನ್ನು ಇಲ್ಲಿ ನಿಗದಿಪಡಿಸಿರುವಂಥದ್ದು. ಮತ್ತು ಎಲ್ಲಿ ಈ ಒಂದು ಏನಂತೀವಿ ಈ ಪಾಸ್ಗಳನ್ನು ಎಲ್ಲಿ ನಾವು ಖರೀದಿಸ್ಬೋದು ಅಂತಂದರೆ ಮೆಟ್ರೋ ಆ್ಯಪ್ ಏನಿದೆ, ನಮ್ಮ ಮೆಟ್ರೋದ ಅಧಿಕೃತವಾದ ಆ್ಯಪ್ ಏನಿದೆ, ಆ ಆ್ಯಪ್ ಮುಖಾಂತರ ನಾವು ಈ ಒಂದು ಪಾಸ್ಗಳನ್ನು ಖರೀದಿಸ್ಬೋದು ಅನ್ನುವಂಥದ್ದು. ಮತ್ತು ಈ ಒಂದು ಕ್ರಮ ಯಾಕೆ ಮಹತ್ವವಾಗುತ್ತೆ ಅನ್ನೋದು, ಅಂದರೆ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋಕೆ ಹೋದರೆ, ಮೊದಲನೇದಾಗಿ ಬಂದು ಕ್ಯೂಗಳು ಕಡಿಮೆ ಆಗುತ್ತೆ, ಕರೆಕ್ಟಾ? ಸೊ ಇದರ ಒಂದು ಅಡ್ವಾಂಟೇಜಸ್ ಏನು ಅಂತ ನಾವು ನೋಡಬೇಕು. ಅಡ್ವಾಂಟೇಜಸ್ ಅಥವಾ ಇಂಪಾರ್ಟೆನ್ಸ್ ಏನು, ಯಾಕೆ ಇದು ಬೇಕು ಅಂತಂದರೆ, ಒಂದು ಕ್ಯೂ ಸಿಸ್ಟಮ್ಗಳು ಕಡಿಮೆ ಆಗುತ್ತೆ. ಅಂದರೆ ಆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಟೈಮ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಟೈಮ್ ರೆಡ್ಯೂಸ್ ಆಗುತ್ತೆ. ಟೈಮ್ ರೆಡ್ಯೂಸ್ ಆದರೆ ಫಾಸ್ಟರ್ ಟ್ರಾವೆಲ್, ಆ ಒಂದು ಪ್ರಯಾಣದ ಒಂದು ವೇಗ ಏನಿರುತ್ತೆ ಅದು ಕೂಡ ಇಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ತದನಂತರ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲ. ಸೊ ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲದೆ ಇರೋ ಕಾರಣ ಪ್ರಯಾಣಿಕರ ಒಂದು ಹಣ ಏನಿದೆ ಅದು ಉಳಿತಾಯ ಆಗ್ತಾ ಇದೆ. ತದನಂತರ ಏನು ಅಂದರೆ ಪೇಪರ್ಲೆಸ್ ಟ್ರಾನ್ಸಾಕ್ಷನ್, ಇದು ಪೇಪರ್ಲೆಸ್ ಮತ್ತು ಕಾರ್ಡ್ಲೆಸ್ ಟ್ರಾನ್ಸಾಕ್ಷನ್. ಸೊ ಆಗಿರುವಾಗ ಏನಾಗುತ್ತೆ ಅಂತಂದರೆ ಹಲವಾರು ಅಂದರೆ ಒಂದು ಕಡೆ ಏನು ಈಗ ಏನಾಗುತ್ತೆ ಅಂದರೆ ಕಾರ್ಡ್ಗಳು ಸ್ವೈಪ್ ಆಗದೆ ಇರ್ಬೋದು, ಇಲ್ಲ ಕಾರ್ಡ್ ರೀಚಾರ್ಜ್ ಆಗಿದ್ರು ಕೂಡ ಅಲ್ಲಿ ರೀಚಾರ್ಜ್ ಆಗಿಲ್ಲ ಅಂತ ಬರ್ತಾ ಇರೋದಿರ್ಬೋದು. ಈ ರೀತಿಯಾದ ಏನು ಪ್ರಾಬ್ಲಮ್ಗಳಿರುತ್ತೆ ಆ ಪ್ರಾಬ್ಲಮ್ಗಳೆಲ್ಲ ಇಲ್ಲಿ ತಪ್ಪುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಮೋರ್ ಓವರ್ ಏನು ಕರ್ನಾಟಕದ ಆಡಳಿತ ಡಿಜಿಟಲ್ ಗವರ್ನೆನ್ಸ್ ಕಡೆಗೆ ಹೋಗಬೇಕು ಅಂತ ಏನು ಉದ್ದೇಶವನ್ನು ಹೊಂದಿದೆ, ಆ ಉದ್ದೇಶಕ್ಕೆ ಇದು ಸಮರ್ಪಕವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಕಮ್ಯೂಟರ್ ಕನ್ವೀನಿಯನ್ಸ್ ಆ್ಯಂಡ್ ಆಲ್ಸೋ ಇದರಿಂದ ಏನಾಗುತ್ತೆ, ಸಸ್ಟೈನಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಮೋರ್ ಆ್ಯಂಡ್ ಮೋರ್ ಪೀಪಲ್ ಏನು ಮಾಡ್ತಾರೆ ಅಂತಂದರೆ, ಈ ರೀತಿಯಾಗಿ ಈಸಿ ಟ್ರಾವೆಲನ್ನು ನಾವು ಯಾವಾಗ ಕೊಡ್ತೀವಿ ಪ್ರಯಾಣಿಕರಿಗೆ, ಮೋರ್ ಆ್ಯಂಡ್ ಮೋರ್ ಪೀಪಲ್ ಸ್ಟಾರ್ಟ್ ಟುವರ್ಡ್ಸ್ ಲೈಕ್ ಮೆಟ್ರೋಗೆ ಆಪ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸಸ್ಟೈನಬಿಲಿಟಿಯನ್ನು ನಾವು ನೋಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಚಾಲೆಂಜಸ್ ಕೂಡ ಇದೆ. ಚಾಲೆಂಜಸ್ ಏನು ಅಂತಂದರೆ, ಸ್ಮಾರ್ಟ್ಫೋನ್ ಇಲ್ಲದೆ ಇರೋರಿಗೆ ಡಿಜಿಟಲ್ ಡಿವೈಡ್ ಇರೋವಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಡಿಜಿಟಲ್ ಡಿವೈಡಿಂದ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ತದನಂತರ ಬ್ಯಾಟ್ರಿ ಡೌನ್ ಆದರೆ, ಇಲ್ಲ ಅಂತಲೇ ಏನಾದ್ರು ಟೆಕ್ನಾಲಜಿ ಆ್ಯಪಲ್ಲಿ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂದರೆ ಅದರಿಂದ ಕೂಡ ಕೆಲವಷ್ಟು ಪ್ರಾಬ್ಲಮ್ಗಳಾಗ್ಬೋದು. ತದನಂತರ ಡಿಜಿಟಲ್ ಲಿಟ್ರಸಿ ಕೂಡ ಪ್ರಾಬ್ಲಮ್. ಈಗ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ, ಹಿರಿಯ ನಾಗರಿಕರು ಅಲ್ಲಿ ಪ್ರಯಾಣಿಸ್ತಾ ಇರ್ತಾರೆ ಅಂತಂದರೆ ಅವ್ರಿಗೆ ಡಿಜಿಟಲ್ ಲಿಟ್ರಸಿಯ ಒಂದು ಜ್ಞಾನ ಇರೋದಿಲ್ಲ, ಅಂದರೆ ಜ್ಞಾನ ಕಡಿಮೆ ಇರುವಂತಹ ಕಾರಣ ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಬ್ಲಮ್ಗಳು ಆಗುವ ಒಂದು ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು. ತದನಂತರ ಇಂಟರ್ನೆಟ್ ಮೇಲೆ ಈ ಒಂದು ಈ ಒಂದು QR ಬೇಸ್ಡ್ ಪಾಸ್ ಏನಿದೆ ಇದು ಇಂಟರ್ನೆಟ್ ಅವಲಂಬಿತವಾಗಿರುವಂಥ ಕಾರಣ ಇಂಟರ್ನೆಟ್ ಈಗ ಹಲವಾರು ಬಾರಿ ನಾವು ಮೆಟ್ರೋ ಸ್ಟೇಷನ್ ಈಗ ಅಂಡರ್ ಪಾಸಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಕನೆಕ್ಟಿವಿಟಿ ಇರೋದಿಲ್ಲ. ಅಂಥ ಕಡೆ ಏನು ಮಾಡಬೇಕು, ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಆಗ ಈ ಒಂದು ಏನಂತೀವಿ ಮತ್ತೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಏನು ಅಂದರೆ ಈ ಈಗ ಸದ್ಯಕ್ಕೆ QR ಬೇಸ್ಡು ಬರೀ ನಮ್ಮ ಮೆಟ್ರೋಲಿ ಮಾತ್ರ ಸಿಗ್ತಾ ಇದೆ ಪಾಸಸ್ಗಳು. ಬಟ್ ಇದನ್ನು ಬೇರೆ ಬೇರೆ ಏನು ಪ್ರಮುಖ ಪೇಮೆಂಟ್ ಆ್ಯಪ್ಗಳೇನಿದೆ, ಗೂಗಲ್ ಪೇ ಇರ್ಬೋದು, ಇಲ್ಲಾಂತಂದರೆ ಫೋನ್ಪೇ ಇರ್ಬೋದು, ಸೊ ಇಂಥದ್ರಲ್ಲಿ ಲಭ್ಯಗೊಳಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ, ಈಸ್ ಆಫ್ ಬೈಯಿಂಗ್. ಬರೀ ನಮ್ಮ ಮೆಟ್ರೋ ಆ್ಯಪನ್ನೇ ನಾವು ಡೌನ್ಲೋಡ್ ಮಾಡಿ ಅಲ್ಲೇ ತೊಗೋಬೇಕು ಅಂದರೆ ಕಷ್ಟ ಆಗುತ್ತೆ. ಬದಲಿಗೆ ಗೂಗಲ್ ಪೇಲಿ ನಾವು ಪೇ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲೇ ಈಗ ಫಾಸ್ಟ್ಯಾಗನ್ನು ಹೇಗೆ ಅಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ, ಗೂಗಲ್ ಪೇ ಇರ್ಬೋದು, ಫೋನ್ಪೇಲಿ ಇರ್ಬೋದು, ಅದೇ ರೀತಿಯಾಗಿ ಈ ಮೆಟ್ರೋ ಪಾಸಸ್ಗಳನ್ನು ಕೂಡ ಅಲ್ಲೇ ನಾವು ಪರ್ಚೇಸ್ ಮಾಡೋ ರೀತಿಯಾಗಿ ಮಾಡಬೇಕು. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಆಫ್ಲೈನಲ್ಲಿ QR ಮಾನ್ಯತೆಯ ವ್ಯವಸ್ಥೆಯನ್ನು ಕೊಡಬೇಕು. ಈಗ ಏನಾದ್ರು ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಂತಲೇ ಆಫ್ಲೈನಲ್ಲೂ ಕೂಡ ಆ ಒಂದು QR ಕೋಡ್ ಓಪನ್ ಆಗಬೇಕು. ಆ ರೀತಿಯಾಗಿ ಏನಾದ್ರು ಒಂದು ಏನಂತೀವಿ ಸೌಲಭ್ಯವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಮುಂದಿನ ಒಂದು ವೇ ಫಾರ್ವರ್ಡಲ್ಲಿ ನಾವು ನೋಡ್ಬೋದಾಗುತ್ತೆ. ತದನಂತರ ಹಿರಿಯ ನಾಗರಿಕರು ಏನಿರ್ತಾರೆ ಅವರಿಗೆ ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಬೇಕಾಗಿರುವಂಥ ಅಂದರೆ ಏನಾದ್ರು ಅಸಿಸ್ಟೆನ್ಸ್ ಬೇಕು ಅವ್ರಿಗೆ ಅಂತಂದರೆ ಸೆಪ್ರೇಟ್ ಕೌಂಟರ್ಗಳನ್ನು ಇಲ್ಲಿ ನೇಮಕ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಯಾರು ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರಿಗೆ ಅಲ್ಲಿ ಆ ಒಂದು ಕೌಂಟರಲ್ಲಿ ಹೆಲ್ಪನ್ನು ತೊಗೋಬೋದು ಅವರು. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಒಂದು ಇನಿಷಿಯೇಟಿವ್ ಏನಿದೆ ಇಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಗವರ್ನೆನ್ಸ್ ಮತ್ತು ಪ್ಲಸ್ ಕಮ್ಯೂಟರ್ ಕನ್ವೀನಿಯನ್ಸ್ ಎರಡಕ್ಕೂ ಇದು ಇಂಪಾರ್ಟೆಂಟ್ ಆಗುತ್ತೆ.
ಬಟ್ ಅಟ್ ದ ಸೇಮ್ ಟೈಮ್ ಇರುವಂಥ ಒಂದು ಚಾಲೆಂಜಸನ್ನು ಇಲ್ಲಿ ನಾವು ಏನಂತೀವಿ ನಿವಾರಿಸಬೇಕು. ಸೊ ಆಗ ಮಾತ್ರನೇ ಈ ಒಂದು ಏನೇ ಒಂದು ಹೊಸದಾದ ಒಂದು ಸೌಲಭ್ಯವನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂದರೆ ಅದರ ಒಂದು ಪೂರ್ಣ ಪ್ರಮಾಣದ ಬೆನಿಫಿಟ್ಸನ್ನು ನಾವು ಕನ್ಸ್ಯೂಮರ್ಸ್ಗೆ ಕೊಡೋಕ್ಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಪೋರ್ಟಲ್ ಫಾರ್ ಇವಿ ಚಾರ್ಜಿಂಗ್ ಬ್ಯಾಟ್ರಿ ಸ್ವ್ಯಾಪಿಂಗ್ ಸ್ಟೇಷನ್ ಲಾಂಚ್ ಬೈ ಬೆಸ್ಕಾಂ. ದೇಶದಲ್ಲಿ ಮೊದಲ ಇವಿ ಚಾರ್ಜಿಂಗ್ ಬ್ಯಾಟ್ರಿ ವಿನಿಮಯ ಕೇಂದ್ರ ಸ್ಥಾಪನೆ. ರಾಜ್ಯದಾದ್ಯಂತ ಇವಿ ಮೂಲ ಸೌಕರ್ಯದ ಅಭಿವೃದ್ಧಿಗೆ ವೇಗ. ಬೆಸ್ಕಾಂನಿಂದ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಬಿಡುಗಡೆ. ಸೊ ಈ ಒಂದು ಆರ್ಟಿಕಲ್ ಏನಿದೆ, ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಮತ್ತು ಬ್ಯಾಟ್ರಿ ಸ್ವ್ಯಾಪಿಂಗ್ ಸ್ಟೇಷನ್ಗಳಿಗೆ ಬೆಸ್ಕಾಂ ಆರಂಭಿಸಿರುವ ಒಂದು ಹೊಸ ಡಿಜಿಟಲ್ ಪೋರ್ಟಲ್ ಬಗ್ಗೆ ಇದು ಮಾತಾಡ್ತದೆ. ಸೊ ಇದು ಏನಿದೆ, ಇದು ಕರ್ನಾಟಕದ ಒಂದು ಇವಿ ಕ್ರಾಂತಿಗೆ ಒಂದು ಮಹತ್ವವಾದ ಬೆಳವಣಿಗೆ ಅಂತಲೇ ಹೇಳ್ಬೋದಾಗುತ್ತೆ. ಸೊ ನಾವಿವಾಗ ಬ್ಯಾಕ್ಗ್ರೌಂಡನ್ನು ನೋಡೋಕ್ಕೆ ಹೋದರೆ ದಿಸ್ ಆರ್ಟಿಕಲ್ ಈಸ್ ಏನಂತೀವಿ ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಕೂಡ. ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಬಗ್ಗೆನೇ ಡೈರೆಕ್ಟಾಗಿ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಕರ್ನಾಟಕ ಸರ್ಕಾರ ಯಾವ ರೀತಿಯಾದ ಒಂದು ಕ್ರಮಗಳನ್ನು ತಗೋತಾ ಇದೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳೇನಿದೆ, ಈ ಎಲೆಕ್ಟ್ರಿಕ್ ವೆಹಿಕಲ್ಗಳ ಒಂದು ಬಳಕೆಯನ್ನು ಉತ್ತೇಜಿಸೋದಕ್ಕೆ ಕರ್ನಾಟಕ ಆಡಳಿತ ತಗೊಳ್ತಾ ಇರುವಂತಹ ಸ್ಟೆಪ್ಸ್ಗಳೇನು, ಕ್ರಮಗಳೇನು ಅಂದಾಗ ಇದನ್ನು ನಾವು ಅಲ್ಲಿ ಕೋಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ವಿ. ಸೊ ಮೊದಲಿಗೆ ಈಗ ನಾವು ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಏನಿದೆ ಇದು ಬಹಳ ವೇಗವಾಗಿಯೇ ಹೆಚ್ಚುತ್ತಾ ಇದೆ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಅವುಗಳ ಚಾರ್ಜಿಂಗ್ ಸ್ಟೇಷನ್ಗಳು ಅಷ್ಟಾಗಿ ಬೆಳೀತಾ ಇಲ್ಲ. ಸೊ ಚಾರ್ಜಿಂಗ್ ಸ್ಟೇಷನ್ಗಳ ಕೊರತೆ ಇದೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಏನು ಅಂತಂದರೆ, ಈ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವಷ್ಟು ಏನಂತೀವಿ ಭೂಮಿ ಬೇಕಾಗುತ್ತೆ, ಅಂದರೆ ಆ ಒಂದು ಲ್ಯಾಂಡ್ ಬೇಕಾಗುತ್ತೆ. ಆ ಲ್ಯಾಂಡನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡೋದಿರ್ಬೋದು, ಇಲ್ಲ ಆ ಒಂದು ಲ್ಯಾಂಡನ್ನು ಅಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗ್ತಾ ಇರುವಂತಹ ಟೈಮ್ ಏನಿದೆ, ಟೈಮ್ ಇನ್ಕ್ರೀಸ್ ಆಗ್ತದೆ. ಅಂದರೆ ಅಲ್ಲಿ ಟೈಮ್ ಡಿಲೇಗಳನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ಏನು ಅಂತಂದರೆ, ವಿದ್ಯುತ್ ಸಂಪರ್ಕ ಪಡೆಯುವ ಒಂದು ಪ್ರಕ್ರಿಯೆ ಏನಿದೆ, ಅಂದರೆ ಈಗ ಒಂದು ಇವಿ ಚಾರ್ಜಿಂಗ್ ಸ್ಟೇಷನನ್ನು ಓಪನ್ ಮಾಡಿದ್ದೀವಿ ಅಂತಂದರೆ ಅಲ್ಲಿಗೆ ನಾವು ಎಲೆಕ್ಟ್ರಿಸಿಟಿಯನ್ನು ತಗೋಬೇಕು ಅಂದರೆ ಆ ಒಂದು ಪ್ರಾಸೆಸ್ ಏನಿದೆ, ಆ ಒಂದು ಪ್ರಾಸೆಸ್ ತುಂಬ ಸಂಕೀರ್ಣವಾಗಿದೆ, ಅಂದರೆ ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಕಾರಣ ಏನಾಗ್ತಾ ಇದೆ, ಈ ಇವಿ ಚಾರ್ಜಿಂಗ್ ಸ್ಟೇಷನ್ಗಳು ಸರಿಯಾಗಿ ಡೆವಲಪ್ ಆಗ್ತಾ ಇಲ್ಲ. ಅಂದರೆ ಇವಿಗಳು ಹೆಚ್ಚಾಗ್ತಾ ಇದೆ, ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಾಗ್ತಾ ಇದೆ. ಆದರೆ ಅದಕ್ಕೆ ಬೇಕಾಗಿರುವಂಥ ಮೂಲ ಸೌಕರ್ಯ ಏನಿದೆ, ಅಂದರೆ ಚಾರ್ಜಿಂಗ್ ಸ್ಟೇಷನ್ಗಳೇನಿದೆ ಇವುಗಳನ್ನು ಸರಿಯಾಗಿ ನಾವು ಬೆಳವಣಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ದೀಸ್ 3 ಚಾಲೆಂಜಸ್. ಒಂದು, ಚಾರ್ಜಿಂಗ್ ಸ್ಟೇಷನ್ಗಳೇ ಕೊರತೆ ಇದೆ. ತದನಂತರ ಆ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಭೂಮಿಯ ಒಂದು ಲಭ್ಯತೆ ಇರ್ಬೋದು, ಅಥವಾ ಭೂಮಿಯ ಒಂದು ಅಪ್ರೂವಲ್ ಏನಿದೆ ಅದು ಸರಿಯಾಗಿ ಆಗ್ತಾ ಇಲ್ಲ. ಅದರಿಂದ ಅದರಲ್ಲಿ ಟೈಮ್ ಡಿಲೇಸ್ಗಳು ಆಗ್ತಾಯಿದೆ, ವಿಳಂಬ ಆಗ್ತಾ ಇದೆ ಅನ್ನೋದನ್ನು, ಅದು ಕೂಡ ಒಂದು ಚಾಲೆಂಜು. ತದನಂತರ ಮೂರನೇದಾಗಿ ನಾವು ನೋಡಿದಾಗ ವಿದ್ಯುತ್ ಸಂಪರ್ಕ ಏನು, ಆ ಎಲೆಕ್ಟ್ರಿಸಿಟಿಯನ್ನು ಪಡೆಯೋದಕ್ಕೆ ಬೇಕಾಗಿರುವಂಥ ಒಂದು ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ಸೇ ಕಾಂಪ್ಲೆಕ್ಸ್ ಆಗಿದೆ ಅನ್ನುವಂಥದ್ದು. ಸೊ ಇವುಗಳಿಂದ ಏನಾಗ್ತದೆ, ಈ ಪ್ರಾಬ್ಲಮ್ಸ್ಗಳಿಂದ ಏನಾಗ್ತದೆ ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಥವಾ ಖಾಸಗಿ ಹೂಡಿಕೆ ಈ ಒಂದು ಕ್ಷೇತ್ರದಲ್ಲಿ ಕಡಿಮೆ ಆಗ್ತಾ ಇದೆ. ಎಲ್ಲಿ ಯಾವಾಗ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಅಲ್ಲಿ ಲಾಭ ಇದೆ, ಮತ್ತು ಅಲ್ಲಿ ಅವ್ರಿಗೆ ಕಡಿಮೆ ವೆಚ್ಚ ಇದೆ, ಪ್ಲಸ್ ಮೋರ್ ಲಾಭ ಇದೆ ಅನ್ನೋವಾಗ ಅವರು ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಈ ರೀತಿಯಾಗಿ ಪ್ರಾಸೆಸ್ಗಳು ಡಿಲೇ ಆಯಿತು ಅಂದರೆ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಒಂದು, ತದನಂತರ ಏನು ಅಂತಂದರೆ ಈಗ ಎಲ್ಲ ಕಡೆ ಇವಿಗಳನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ವಿ, ಕಾರ್ಗಳಿರ್ಬೋದು, 2 ವೀಲರ್ಗಳಿರ್ಬೋದು, ಇವಿಗಳನ್ನು ಪ್ರಮೋಟ್ ಮಾಡ್ತಾ ಇದ್ವಿ. ಈಗ ಹೈವೇದಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಸರಿಯಾಗಿ ಚಾರ್ಜಿಂಗ್ ಸ್ಟೇಷನ್ಗಳ ಒಂದು ಸೌಕರ್ಯ ಇಲ್ಲ ಅಂತಂದರೆ ಆಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ಇನ್ಫ್ರಾಸ್ಟ್ರಕ್ಚರ್, ಇವಿಗೆ ಬೇಕಾಗಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಸಮರ್ಪಕವಾಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಏನು ಪರಿಹಾರ ಬೆಸ್ಕಾಂ ಏನು ಮಾಡಿದೆ, ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಏನು ರಿಲೀಸ್ ಮಾಡಿದೆ, ದಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಒಂದು ಇನಿಷಿಯೇಟಿವ್ ಏನಿದೆ ಅಥವಾ ಈ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಏನಿದೆ ಇದು ಭಾರತದಲ್ಲೇ ಮೊದಲನೇ ಬಾರಿಗೆ ನಿರ್ಮಿಸಿರುವಂಥದ್ದು. ಭಾರತದಲ್ಲೇ ಮೊದಲನೇ ಬಾರಿಗೆ ಈ ರೀತಿಯಾದ ಒಂದು ಪೋರ್ಟಲನ್ನು ಸೃಷ್ಟಿಸಿರುವಂಥದ್ದು. ಈ ಒಂದು ಪೋರ್ಟಲ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ಒಂದು, ಇವಿ ಚಾರ್ಜಿಂಗ್ ಏನಿದೆ, ಇವಿ ಚಾರ್ಜಿಂಗ್ ಸ್ಟೇಷನ್ಗಳೇನಿದೆ ಮತ್ತು ಬ್ಯಾಟ್ರಿ ಸ್ವ್ಯಾಪಿಂಗ್ ಸ್ಟೇಷನ್ಸ್ಗಳೇನಿದೆ, ಇವಿ ಚಾರ್ಜಿಂಗ್ ಇರ್ಬೋದು, ಬ್ಯಾಟ್ರಿ ಸ್ವ್ಯಾಪಿಂಗ್ ಸ್ಟೇಷನ್ಸ್ ಇರ್ಬೋದು, ಈ 2 ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಇರುವಂತಹ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನು ವೇಗಗೊಳಿಸೋದು, ತದನಂತರ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳೋದು ಆ್ಯಂಡ್ ಆಲ್ಸೋ ಸರಳಗೊಳಿಸುವುದು. ಸೊ ಮೂರು ಒಂದು ಉದ್ದೇಶಗಳಿಂದ ಈ ಒಂದು ಪೋರ್ಟಲನ್ನು ಸ್ಥಾಪಿಸಿದ್ದಾರೆ. ಒಂದು ಏನು, ಟೈಮ್ ಡಿಲೇಗಳು ಅಥವಾ ಏನು ವಿಳಂಬ ಆಗ್ತಾ ಇದೆ ಆ ವಿಳಂಬದ ಒಂದು ಸ್ಥಾಪನೆ ಪ್ರಕ್ರಿಯೆಯನ್ನು ವೇಗಗೊಳಿಸುವಂಥದ್ದು, ಟೈಮ್ ಡಿಲೇನ ರೆಡ್ಯೂಸ್ ಮಾಡುವಂಥದ್ದು. ಎರಡನೇದಾಗಿ ಏನು, ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡ್ಕೊಳ್ಳೋದು, ಆ ಒಂದು ಎಂಟೈರ್ ಪ್ರಾಸೆಸ್ಸಲ್ಲಿ ಏನೇ ಒಂದು ಕರಪ್ಷನ್ ಆಗಿಲ್ಲ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಕ್ಕೆ.
ತದನಂತರ ಏನು ಅಂತಂದರೆ ಈ ಒಂದು ಪ್ರಾಸೆಸನ್ನು ಸರಳಗೊಳಿಸೋದು ಅಥವಾ ಕಾಂಪ್ಲೆಕ್ಸ್ ಪ್ರಾಸೆಸ್ ಏನಿದೆ ಅದನ್ನ ಸಿಂಪ್ಲಿಫಿಕೇಶನ್ ಮಾಡುವಂಥದ್ದು. ಸೊ ಇದೇ ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ. ಸೊ ಈ ಒಂದು ಪೋರ್ಟಲಲ್ಲಿ ಏನಿದೆ ಅಂತಂದರೆ ಇಟ್ ಈಸ್ ಅ ಸಿಂಗಲ್ ವಿಂಡೋ ಪ್ಲ್ಯಾಟ್ಫಾರ್ಮ್. ಅಂದರೆ ಎಲ್ಲ ಒಂದು ಪ್ರಾಸೆಸ್ಗಳು ಏನಿದೆ ಎಲ್ಲ ಒಂದೇ ಒಂದು ಪೋರ್ಟಲಲ್ಲೇನೆ ಮುಗಿಯುವಂಥದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಲ್ಯಾಂಡ್ ಓನರ್ಗಳೇನಿರ್ತಾರೆ, ಭೂಮಿಯ ಮಾಲೀಕರಿರ್ಬೋದು, ಇಲ್ಲ ಸರ್ಕಾರಿ ಇಲಾಖೆಗಳಿಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳೇನಿದೆ ಅವು, ಮತ್ತು ಪ್ರೈವೇಟ್ ಸಂಸ್ಥೆಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಇವು, ಮತ್ತು ಚಾರ್ಜಿಂಗ್ ಪಾಯಿಂಟ್ ಆಪರೇಟರ್ಸ್ ಏನಿರ್ತಾರೆ ಇವ್ರು ಎಲ್ಲರೂ ಕೂಡ ಈ ಒಂದು ಪೋರ್ಟಲಲ್ಲಿ ಇರ್ತಾರೆ. ಸೊ ಏನಾಗುತ್ತೆ ಅಂತಾರೆ ಎಲ್ಲರೂ ಈ ಒಂದೇ ಒಂದು ಪೋರ್ಟಲ್ ಮುಖಾಂತರ ಸಂಪರ್ಕವನ್ನು ಹೊಂದ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಭೂಮಿಯ ಮಾಲೀಕರು ತಮ್ಮ ಒಂದು ಜಾಗವನ್ನು ಇ ವಿ ಚಾರ್ಜಿಂಗ್ ಅಥವಾ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ಗಳಿಗೆ ನೀಡ್ಬೋದಾಗುತ್ತೆ, ಯಾರು ಇಲ್ಲಿ ಲ್ಯಾಂಡ್ ಓನರ್ಸ್ ಇದರಲ್ಲಿ ಇದ್ದರೆ. ತದನಂತರ ಏನಾಗುತ್ತೆ ಅಂದರೆ ಸಿ ಪಿ ಒಗಳಿಗೆ ಈ ಒಂದು ಏನು ಚಾರ್ಜ್ ಪಾಯಿಂಟ್ ಆಪರೇಟರ್ಸ್ ಅಂತ ಏನು ಕರಿತೀವಿ ಇವ್ರುಗಳಿಗೆ ಆ ಒಂದು ಸ್ಟೇಷನ್ನ ಸ್ಥಾಪನೆ ಇರ್ಬೋದು, ಅವುಗಳ ಒಂದು ನಿರ್ವಹಣೆ ಇರ್ಬೋದು, ಇಲ್ಲ ಕಾರ್ಯಾಚರಣೆ ಇರ್ಬೋದು, ಇವುಗಳ ಒಂದು ಜವಾಬ್ದಾರಿಯನ್ನು ಇವರು ವಹಿಸ್ಕೋತಾರೆ ಥ್ರೂ ದಿಸ್ ಪೋರ್ಟಲ್. ಆ್ಯಂಡ್ ಬೆಸ್ಕಾಮ್ ಏನು ಮಾಡುತ್ತೆ, ವಿದ್ಯುತ್ ಸರಬರಾಜು ಏನಿದೆ ಒಂದೇ ಒಂದು ಡಿಜಿಟಲ್ ಡ್ಯಾಶ್ ಬೋರ್ಡ್ ಥರ ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಒದಗಿಸುತ್ತೆ. ಸೊ ಇಟ್ ವಿಲ್ ಮೇಕ್ ದ ಎಂಟೈರ್ ಪ್ರಾಸೆಸ್ ವೆರಿ ಈಸಿ ಆ್ಯಂಡ್ ಅಫೋರ್ಡಬಲ್ ಆ್ಯಂಡ್ ಅವೈಲಬಲ್ ಟು ದ ಕನ್ಸ್ಯೂಮರ್ಸ್ ಅನ್ನುವಂಥದ್ದು. ಸೊ ಈ ಒಂದು ಕ್ರಮದಿಂದ ಏನಾಗುತ್ತೆ, ಇದರ ಒಂದು ಮಹತ್ವವೇನು ಅಂತ ನಾವು ನೋಡೋಕೆ ಹೋದರೆ, ಒಂದು ಇ ವಿ ಒಂದು ಅಡಾಪ್ಷನ್ ಏನಿದೆ ಅದಕ್ಕೆ ಉತ್ತೇಜನ ಸಿಗುತ್ತೆ. ಆ್ಯಂಡ್ ಏನು ನಾವು ನ್ಯಾಷನಲ್ ಹೈವೇಸ್ಗಳನ್ನು ನೋಡ್ತೀವಿ, ಇಲ್ಲ ಸ್ಟೇಟ್ ಹೈವೇಸ್ಗಳನ್ನು ನೋಡ್ತೀವಿ, ಇಲ್ಲಿ ಚಾರ್ಜಿಂಗ್ ನೆಟ್ವರ್ಕ್ಗಳನ್ನು ಒಂದು ವಿಸ್ತರಣೆ ಮಾಡ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಹೆಚ್ಚಿನ ಜನ ಏನು ಮಾಡ್ತಾರೆ, ಇ ವಿಯನ್ನು ಅಡಾಪ್ಟ್ ಮಾಡ್ಕೋತಾರೆ. ತದನಂತರ ಏನು ಅಂದರೆ ಸ್ಥಳೀಯ ಮಟ್ಟದಲ್ಲಿ ನಾವು ನೋಡಿದಾಗ ಉದ್ಯೋಗ ಇಲ್ಲಿ ನಿರ್ಮಾಣ ಆಗುತ್ತೆ, ಮತ್ತು ಆರ್ಥಿಕ ಒಂದು ಡೆವಲಪ್ಮೆಂಟನ್ನು ನಾವು ನೋಡ್ಬೋದು. ಆ್ಯಂಡ್ ಆಲ್ಸೋ ಭಾರತದ ಒಂದು ಮುಖ್ಯ ಉದ್ದೇಶ ಏನಿದೆ, ಕ್ಲೀನ್ ಎನರ್ಜಿ ಟ್ರಾನ್ಸಿಷನನ್ನು ಇದರ ಮುಖಾಂತರ ನಾವು ಈಸಿ ಮಾಡ್ಬೋದು ಅನ್ನುವಂಥದ್ದು. ಬಟ್ ಇಲ್ಲಿ ಕೆಲವಷ್ಟು ಸವಾಲುಗಳು ಕೂಡ ಇದೆ. ಸವಾಲುಗಳು ಏನು ಅಂತಂದರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಈಗ ಹೈವೇಗಳು ಅಂತಂದಾಗ ಹೈವೇಗಳು ಹಳ್ಳಿ ಪ್ರದೇಶಗಳಲ್ಲೂ ಕೂಡ ಹರಿದು ಹೋಗುತ್ತೆ. ಸೊ ಆ ರೀತಿಯಾಗಿ ಅಂಥ ಒಂದು ಪ್ರದೇಶಗಳಲ್ಲಿ ವಿದ್ಯುತ್ ಲೋಡ್ಗಳೇನಿರುತ್ತೆ, ಲೋಡ್ ಸಮಸ್ಯೆ ಆಗುವಂಥ ಒಂದು ಚಾನ್ಸಸ್ಗಳಿವೆ. ಮತ್ತು ಖಾಸಗಿ ಹೂಡಿಕೆದಾರರು ಏನಿದ್ದಾರೆ ಇವರ ಒಂದು ಇಂಟ್ರೆಸ್ಟ್ ಏನಿದೆ, ಈ ಪ್ರೈವೇಟ್ ಇನ್ವೆಸ್ಟರ್ಸ್ನ ಒಂದು ಇಂಟ್ರೆಸ್ಟ್ ಏನಿದೆ ದಟ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್. ಅಂದರೆ ಏನಾದರೂ ಒಂದು ಇನ್ಸೆಂಟಿವ್ಸನ್ನು ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಆಫ್ಟರ್ ಸಮ್ ಪೀರಿಯಡ್ ಆಫ್ ಟೈಮ್ ಪ್ರೈವೇಟ್ ಇನ್ವೆಸ್ಟರ್ಸ್ ಒಂದು ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅದು ಕೂಡ ಇಲ್ಲಿ ಒಂದು ಚಾಲೆಂಜ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಈ ಒಂದು ಚಾರ್ಜಿಂಗ್ ಪೋರ್ಟಲ್ ಅಥವಾ ಚಾರ್ಜಿಂಗ್ ಸ್ಟೇಷನನ್ನು ನಿರ್ಮಿಸೋದಷ್ಟೇ ಅಲ್ಲ, ಅದು ಯಾವ ರೀತಿಯಾಗಿ ಅಲ್ಲಿ ಬಳಕೆ ಆಗುವ ತಂತ್ರಜ್ಞಾನ ಏನು, ಅದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದರ ಒಂದು ಅರಿವು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಕೆಲಸಗಾರರಿಗೆ ಇರಬೇಕಾಗುತ್ತೆ. ಸೊ ಇಷ್ಟು ಇದರ ಒಂದು ಚಾಲೆಂಜಸ್. ಅಂದರೆ ಹಲವಾರು ಬಾರಿ ಅಲ್ಲಿರುವ ಕೆಲಸಗಾರರಿಗೆ ಆ ಒಂದು ಅರಿವು ಇರೋದಿಲ್ಲ. ಸೊ ಇದಿಷ್ಟು ಚಾಲೆಂಜಸ್ ಆಯಿತು. ಹಾಗಾದರೆ ಏನು ಮಾಡಬೇಕು ಮುಂದೆ ಅಂತಂದರೆ, ಒಂದು ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳೇನಿದೆ ಇದನ್ನು ರಿನ್ಯೂಯಬಲ್ ಎನರ್ಜಿ ಜೊತೆ ಇಂಟಿಗ್ರೇಟ್ ಮಾಡಬೇಕು. ಅಂದರೆ ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳು ಸೋಲಾರ್ ಪವರನ್ನು ಯೂಸ್ ಮಾಡೋ ರೀತಿಯಾಗಿ ನಾವು ಏನಾದರೂ ಮಾಡಬೇಕು. ಅಂದರೆ ಆ ರೀತಿಯಾಗಿ ಈ ಒಂದು ಇಂಟಿಗ್ರೇಷನನ್ನು ಮಾಡಬೇಕು. ಸೊ ಹಾಗೇನಾಗುತ್ತೆ, ಈಗ ವಿದ್ಯುತ್ ಲೋಡ್ ಸಮಸ್ಯೆ ಏನಾದರೂ ಆಯಿತು ಅಂದರೆ ವಿ ಕ್ಯಾನ್ ಯೂಸ್ ಸೋಲಾರ್. ಸೊ ಆ ರೀತಿಯಾಗಿ ನಾವು ಇದು ಮಾಡ್ಬೋದು. ತದನಂತರ ಇ ವಿ ಇನ್ಫ್ರಾಸ್ಟ್ರಕ್ಚರನ್ನು ನಗರ ಯೋಜನೆಗಳಲ್ಲಿ ಕಡ್ಡಾಯವಾಗಿ ಏನಂತೀವಿ ಇನ್ವಾಲ್ವ್ ಮಾಡಲೇಬೇಕು. ತದನಂತರ ಏನು ಅಂದರೆ ಬ್ಯಾಟ್ರಿ ಸ್ವ್ಯಾಪಿಂಗ್ ಪಾಲಿಸೀಸ್ಗಳೇನಿದೆ ಇವುಗಳಿಗೆ ಒಂದು ಸ್ಪಷ್ಟವಾದ ಗೈಡ್ಲೈನ್ಸನ್ನು, ಮಾರ್ಗಸೂಚಿಯನ್ನು ನೀಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಈ ಪೋರ್ಟಲನ್ನು ಏನು ನಿರ್ಮಿಸಿದ್ದಾರೆ ದ್ಯಾಟ್ ವಿಲ್ ಬಿ ಲೈಕ್ ಗುಡ್. ಅಂದರೆ ಅದರ ಒಂದು ವರ್ಕಿಂಗ್ ಏನಿದೆ ಮತ್ತು ಇಂಪ್ಲಿಮೆಂಟೇಷನ್ ಇದೆ ಎರಡೂ ಕೂಡ ಎಫಿಷಿಯೆಂಟ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಸೊ ಈ ಒಂದು ಇಮೇಜಲ್ಲಿ ನಾವು ಸಿಂಪ್ಲಿಫೈ ಆಗಿ, ಅಂದರೆ ಈ ಒಂದು ಏನು ಎಂಟೈರ್ ಲ್ಯಾಂಡ್ ಅಗ್ರಿಗೇಟರ್ ಪೋರ್ಟಲ್ ಏನಿದೆ ಇದು ಯಾವ ರೀತಿಯಾಗಿ ಎಲ್ಲದನ್ನು ಲ್ಯಾಂಡ್ ಓನರ್ಸ್ ಇರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಗೌರ್ಮೆಂಟ್ ಏಜೆನ್ಸಿಯಿಂದ ಇರ್ಬೋದು, ಚಾರ್ಜ್ ಪಾಯಿಂಟ್ ಆಪರೇಟರ್ಸನ್ನು ಎಲ್ಲನೂ ಯಾವ ರೀತಿಯಾಗಿ ಇದು ಒಳಗೊಂಡಿದೆ, ಅಂದರೆ ಹೇಗೆ ಇಂಟಿಗ್ರೇಟ್ ಮಾಡ್ಕೊಂಡಿದೆ ಅನ್ನೋದರ ಕುರಿತಾಗಿ ಜಸ್ಟ್ ಒಂದು ಇಮೇಜನ್ನು ಹಾಕಿದ್ವಿ. ಲೈಕ್ ರಿವೈಸ್ ಮಾಡುವಾಗ ನೀವು ಇಮೇಜನ್ನು ನೋಡಿದ್ರೆ ನಾವು ಏನು ನೋಡಿ, ಅಂದರೆ ಏನು ತಿಳ್ಕೊಂಡಿದ್ದೀವಿ ಈ ಒಂದು ಆರ್ಟಿಕಲಲ್ಲಿ ಅನ್ನೋದನ್ನು ಜಸ್ಟ್ ನೀವು ರೀಕಾಲ್ ಮಾಡ್ಕೋಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇಮೇಜನ್ನು ನೀವು ಬಳಸ್ಕೋಬೋದು. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಡೆಲಿವರಿ ಪ್ಲಾಟ್ಫಾರ್ಮ್ಸ್ ಟು ಸ್ಟಾಪ್ 10-minute ಸರ್ವಿಸ್ ಆಫ್ಟರ್ ಮಿನಿಸ್ಟ್ರೀಸ್ ಅಪೀಲ್. ಗಿಗ್ ವರ್ಕರ್ಸ್ ಯೂನಿಯನ್ಸ್ ವೆಲ್ಕಮ್ ಮೂವ್ ಟು ಎಂಡ್ 10-minute ಡೆಲಿವರಿ. ಸೊ ಈ ಎರಡು ಆರ್ಟಿಕಲ್ಗಳು ಕೂಡ ಈ ಒಂದು ಏನು ಮಿನಿಸ್ಟ್ರಿ ನೀಡಿರುವಂಥ ಒಂದು ಮಾರ್ಗಸೂಚಿಯನ್ನು ಅನುಸರಿಸಿ ಏನು ಹೇಳಿದೆ ಅಂದರೆ, ಇನ್ನು ಮುಂದೆ ಆಹಾರ ಇರ್ಬೋದು, ಅಂದರೆ ಈ ಒಂದು ಝೊಮ್ಯಾಟೊ, ಸ್ವಿಗ್ಗಿ ಇರ್ಬೋದು, ಇಲ್ಲ ಅಂತಂದರೆ ಕ್ವಿಕ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳೇನಿದೆ, ಅಂದರೆ ಈಗ ಝೆಪ್ಟೋ, ಬ್ಲಿಂಕಿಟ್,
ಈ ಒಂದು ಪ್ಲ್ಯಾಟ್ಫಾರ್ಮ್ಗಳಿದೆ, ಇವು 10 ನಿಮಿಷದಲ್ಲಿ ಡೆಲಿವರಿ ಅನ್ನುವಂಥ ಒಂದು ಸೇವೆ ಏನಿದೆ ಇವುಗಳನ್ನು ಸ್ಥಗಿತಗೊಳಿಸುವ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಅಂದರೆ ಇದು ಏನಾಗುತ್ತೆ ಅಂತಂದರೆ ಬೇಸಿಕಲಿ ಒಂದು ಗಿಗ್ ವರ್ಕರ್ಸ್ ಏನಿದ್ದಾರೆ, ಅವರ ಒಂದು ಗಿಗ್ ಕಾರ್ಮಿಕರುಗಳೇನಿದ್ದಾರೆ ಅವರ ಸುರಕ್ಷತೆಗೆ ಇದು ಬಹುದೊಡ್ಡ ತೀರ್ಮಾನವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದರ ಫಸ್ಟ್ ಇದರ ಬ್ಯಾಕ್ಗ್ರೌಂಡನ್ನು ನೋಡೋಣ, ತದನಂತರ ಏನಾಗಿದೆ ಇದೆಲ್ಲನೂ ನಾವು ನೋಡ್ಕೊಂಡು ಹೋಗೋಣ. ಸೊ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಇನ್ನು ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಗಳು ಬಂದಿದೆ. ಇವೇನು ಮಾಡ್ತವೆ ಅಂದರೆ 10 ನಿಮಿಷದಲ್ಲಿ ಅತಿ ವೇಗದಲ್ಲಿ ನಾವು ಡೆಲಿವರಿಯನ್ನು ಮಾಡ್ತೀವಿ ಅಂತ ಪ್ರಚಾರ ಮಾಡ್ತಾಯಿದ್ರು. ಆ್ಯಂಡ್ ಜನರು ಕೂಡ ಅದನ್ನು ಹೆಚ್ಚಾಗಿನೇ ಬಳಸ್ಕೊತಾ ಇದ್ರು. ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ಏನಾದ್ರು ಬೇಕು, ಮನೇಲಿ ಏನೋ ಪೂಜೆ ಇದೆ, ಏನೋ ಬೇಕು ಅಂತಂದಾಗ ಮನೇಲಿ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಅದು ಬರುತ್ತೆ ಅನ್ನುವಂಥ ಒಂದು ಕಾರಣದಿಂದ ಯೂಸ್ ಮಾಡ್ಕೋತಾ ಇದ್ರು. ಬಟ್ ಇಲ್ಲಿ ಪ್ರಾಬ್ಲಮ್ ಯಾರಿಗಾಗ್ತಾ ಇತ್ತು ಅಂದರೆ ಗಿಗ್ ವರ್ಕರ್ಗಳಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದಂಥದ್ದು. ಯಾಕೆ ಅಂತಂದರೆ 10 ಮಿನಿಟ್ ಡೆಲಿವರಿ ಅಂತ ಹೇಳ್ತಾರೆ. 10 ಮಿನಿಟಲ್ಲಿ ಅವರು ತೊಗೊಂಬಂದು ಕೊಡಬೇಕು, ಇಲ್ಲ ಅಂತಂದರೆ ಅವರಿಗೆ ಹೋಗಬೇಕಾಗಿರುವಂಥ ಒಂದು ಪೇಮೆಂಟ್ ಏನಿರುತ್ತೆ ಅದನ್ನು ಕಟ್ ಮಾಡ್ತಾರೆ. ಸೊ ಆಗ ಏನಾಗ್ತಾ ಇತ್ತು ಅಂತಂದರೆ ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗ್ತಾ ಇದ್ವು. ಒಂದು ಓಕೆನಾ, ಟ್ರಾಫಿಕ್ ವಯಲೇಷನ್ಸ್ಗಳು ಹೆಚ್ಚು. ಏಕೆಂದರೆ ಅವರು ಆ 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡಬೇಕು ಅಂದರೆ ಟ್ರಾಫಿಕ್ ಸಿಗ್ನಲ್ಗಳನ್ನು ಅವರು ಜಂಪ್ ಮಾಡೋದಿರ್ಬೋದು, ಇಲ್ಲ ಹೆಲ್ಮೆಟ್ ಧರಿಸ್ತಿರ್ಬೋದು, ಈ ರೀತಿಯಾಗಿ. ಅದರ ಜೊತೆಗೆ ವರ್ಕ್ ಪ್ರೆಷರ್, ಅವರಿಗೆ ಬೀಳ್ತಾ ಇದ್ದಂಥ ವರ್ಕ್ ಪ್ರೆಷರ್ ಕೂಡ ಹೆಚ್ಚಾಗ್ತದೆ. ಸೊ ಇದರಿಂದ ಏನಾಗ್ತಾ ಇತ್ತು ಅಂದರೆ ಅವರ ಒಂದು ಓವರ್ ಆಲ್ ಹೆಲ್ತ್, ಫಿಸಿಕಲ್ ಆರ್ ಮೆಂಟಲ್ ಹೆಲ್ತ್ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇತ್ತು. ಸೊ ಈ ರೀತಿಯಾದ ಒಂದು ಆರೋಪಗಳು ಬರ್ತಾ ಇದ್ದಂತಹ ಕಾರಣ ಮಿನಿಸ್ಟ್ರಿ ಏನು ಹೇಳಿದೆ ಅಂತಂದರೆ, ಅಂದರೆ ಯೂನಿಯನ್ ಲೇಬರ್ ಮಿನಿಸ್ಟ್ರಿ ಇದು ಹೇಳಿರುವಂಥದ್ದು. ಯಾರು? ಯೂನಿಯನ್ ಲೇಬರ್ ಮಿನಿಸ್ಟ್ರಿ ತನ್ನ ಒಂದು ಗೈಡ್ಲೈನ್ಸಲ್ಲಿ ಈ ಒಂದು 10 ನಿಮಿಷಕ್ಕೆ ಏನು ಡೆಲಿವರಿಯನ್ನು 10 ನಿಮಿಷ ಡೆಲಿವರಿ ಏನಿದೆ ಇವುಗಳನ್ನು ನೀವು ಸ್ಥಗಿತಗೊಳಿಸಬೇಕು, ಕಂಪ್ಲೀಟಾಗಿ ಇದನ್ನ ತೆಗೆದು ಹಾಕಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಇದು ಡಿಸೆಂಬರ್ 31ನೇ ತಾರೀಕು ಗಿಗ್ ವರ್ಕರ್ಗಳು ಸ್ಟ್ರೈಕನ್ನು ಮಾಡಿದರು. ಸೊ ಅದರ ಒಂದು ಪರಿಣಾಮವಾಗಿ ತಗೊಂಡಿರುವಂಥ ನಿರ್ಧಾರ ಅಂತಲೇ ಹೇಳ್ಬೋದಾಗುತ್ತೆ. ಆ್ಯಂಡ್ ಈ ಒಂದು ಡಿಸಿಷನ್ ಅಥವಾ ಈ ಒಂದು ಗೈಡ್ಲೈನ್ಸ್ ಏನು ಲೇಬರ್ ಮಿನಿಸ್ಟ್ರಿ ನೀಡಿದೆ ಇದನ್ನು ಗಿಗ್ ವರ್ಕರ್ಗಳು ಖುಷಿಯಿಂದ ಸ್ವಾಗತಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 10 ನಿಮಿಷದ ಗುರಿ ಅಂತ ಅಂದಾಗ ಅವರಿಗೆ ಅವರ ಒಂದು ಜೀವವನ್ನು ಅವರು ಒತ್ತೆ ಇಟ್ಟು ಆ ಒಂದು ಡೆಲಿವರಿಯನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಏನು ಮಾನಸಿಕ ಒತ್ತಡ ಇರ್ಬೋದು, ದೈಹಿಕ ಒತ್ತಡ ಏನು ಬೀಳ್ತಾ ಇತ್ತು ಅದು ಕೂಡ ಇವಾಗ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಸುರಕ್ಷತೆಗೆ ಬದಲಾಗಿ ಇಲ್ಲಿ ವೇಗಕ್ಕೆ ಆದ್ಯತೆಯನ್ನು ನೀಡಲಾಗ್ತಾ ಇತ್ತು, ಈಗ ಅದನ್ನು ಅದೀಗ ಕಂಪ್ಲೀಟಾಗಿ ಹೋಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ರಸ್ತೆ ಅಪಘಾತಗಳನ್ನು ಕಮ್ಮಿ ಮಾಡ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗಿಗ್ ವರ್ಕರ್ಸ್ಗೆ ಆಗ್ತಾ ಇರುವಂಥ ಪ್ರೆಷರನ್ನು ಇಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಗವರ್ಮೆಂಟ್ ಮತ್ತು ಸರ್ಕಾರ ಏನು ಸ್ಪಷ್ಟಪಡಿಸುತ್ತೆ ಅಂತಂದರೆ ಈ ಒಂದು ವೇಗದ ಡೆಲಿವರಿ ಏನಿದೆ ಗೋದಾಮುಗಳ ಸಮೀಪತೆ ಮೂಲಕ ಇದು ಇರಬೇಕು ಅಂತ. ಅಂದರೆ ಈಗ ಆ ಒಂದು ಗೋಡೌನ್ಗಳು ಏನು ಇಟ್ಟಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಎಲ್ಲೋ ಒಂದು ಗೋಡೌನನ್ನು ಇಟ್ಟಿದೆ, ಆ ಒಂದು ಗೋಡೌನನ್ನು ಇಟ್ಟಿದೆ ಅಂತಂದರೆ ಅಲ್ಲಿಗೆ ಇವಾಗ ಡೆಲಿವರಿ ಮಾಡ್ತಾ ಇರುವಂಥ ಅಡ್ರೆಸ್ ಇದಕ್ಕೆ ಒಂದು ಹತ್ತದಲ್ಲಿ ಏನಾದರೂ ಇದ್ದರೆ ಆಗ ನೀವು 10 ಮಿನಿಟ್ ಡೆಲಿವರಿಯನ್ನು ಒಪ್ಕೋಬೇಕು. ಬಟ್ ಅದೇನಾದ್ರು ದೂರ ಇದೆ, ಈಗ ಒಂದು 3-4 ಕಿಲೋಮೀಟರ್ ಇದೆ ಅಂತಂದರೆ 3-4 ಕಿಲೋಮೀಟರ್ನ 10 ನಿಮಿಷದಲ್ಲಿ ಹೇಗೆ ಬರೋಕ್ಕಾಗತ್ತೆ? ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕಾರ್ಮಿಕರ ಮೇಲೆ ಒತ್ತಡ ಹಾಕ್ತಾ ಇದ್ದಂಥ ಈ ಒಂದು ಬ್ರ್ಯಾಂಡಿಂಗ್ ಏನಿದೆ ಅಥವಾ ಈ ಒಂದು ಪ್ರೋತ್ಸಾಹ ಏನಿದೆ ಇದನ್ನು ನಿಲ್ಲಿಸಬೇಕು. ಸೊ ಹಾಗಾಗಿ ಈ ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಾವು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೋಡಬೇಕಾಗುತ್ತೆ. ಫಸ್ಟು ನಮಗೇನು ಗಿಗ್ ವರ್ಕರ್ ಪಾಯಿಂಟ್ ಆಫ್ ವ್ಯೂ ಬೇಕು, ತದನಂತರ ಗವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಬೇಕು, ತದನಂತರ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಬೇಕು. ಯಾಕೆಂದರೆ ಈ ಒಂದು ಏನು ಪ್ಲ್ಯಾಟ್ಫಾರ್ಮ್ಸ್ ಇದೆ ಇದರಲ್ಲಿ ಬೇಸಿಕಲಿ 3 ಜನ ಇನ್ವಾಲ್ವ್ ಆಗಿರುವಂಥದ್ದು. ಸೊ ಹಾಗಾಗಿ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಬೇಕು. ಸೊ ಇವರಿಬ್ಬರು ದೇ ಹ್ಯಾವ್ ವೆಲ್ಕಮ್ಡ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಕನ್ಸ್ಯೂಮರ್ಸ್ ಏನಿದ್ದಾರೆ ಅಂತಂದರೆ ಇವರು ಇಲ್ಲ, ನಮಗೆ ವೇಗದ ಒಂದು ಸೇವೆಗಳು ಏನಿದೆ, ಈ ಒಂದು 10 ಮಿನಿಟ್ ಡೆಲಿವರಿ ಏನಿದೆ ನಮಗೆ ಬೇಕು, ಯಾಕೆಂತಂದರೆ ನಮಗೆ ಹಲವಾರು ಬಾರಿ ಅವಶ್ಯಕತೆಗಳಿರುತ್ತೆ. ಸೊ ಹಾಗಾಗಿ ನಮಗೆ ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಬಹುಪಾಲು ಕನ್ಸ್ಯೂಮರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲ, ಕಾರ್ಮಿಕರ ಸುರಕ್ಷತೆ ಇರ್ಬೋದು, ಇಲ್ಲ ಅವರಿಗೆ ಸಲ್ಲಬೇಕಾಗಿರುವಂಥ ಒಂದು ಗೌರವ ಏನಿದೆ ಅದು ಸಮಯಕ್ಕಿಂತ ಮುಖ್ಯ ಆಗಿದೆ. ಸೊ ಹಾಗಾಗಿ ಅಗತ್ಯವಿದ್ದರೆ ಒಂದು 15-20 ನಿಮಿಷ ಕಾಯೋದಕ್ಕೂ ನಾವು ಸಿದ್ಧರಾಗಿದ್ದೇವೆ. ಬಟ್ ಅವರ ಒಂದು ಲೈಫನ್ನು ಇರ್ಬೋದು ಅಥವಾ ಅವರಿಗೆ ನೀಡಬೇಕಾಗಿರುವಂಥ ರೆಸ್ಪೆಕ್ಟ್ ಏನಿದೆ ಅದನ್ನು ನಾವು ನೀಡಬೇಕು ಅಂತ ಬಹುಪಾಲು ಕನ್ಸ್ಯೂಮರ್ಸ್ ಹೇಳಿದ್ದಾರೆ. ಸೊ ಇವರು ಕೂಡ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಅಂದರೆ ಕೆಲವರು ಏನು ಹೇಳ್ತಿದ್ದಾರೆ, ನಮಗೆ ಬೇಕು 10 ಮಿನಿಟ್ ಸರ್ವಿಸ್ ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ವೆಲ್ಕಮ್ ದಿಸ್ ಇನಿಷಿಯೇಟಿವ್ ಅಥವಾ ವೆಲ್ಕಮ್ ದಿಸ್ ಗೈಡ್ಲೈನ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಮುಂದೆ ಏನು ಮಾಡಬೇಕು ಈಗ ಇದನ್ನು ಇಟ್ ವಾಸ್ ಅ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಗಿಗ್ ವರ್ಕರ್ಸ್ನ ಒಂದು ಸೇಫ್ಟಿಗೆ ಇದು ಒಳ್ಳೆಯ ಒಂದು ಕ್ರಮ ಆಗಿದೆ. ಬಟ್ ಆದರೆ ಮುಂದೆ ಏನು ಮಾಡಬೇಕು ಅಂತಂದರೆ ಈ ಒಂದು 10 ನಿಮಿಷದ ಡೆಲಿವರಿ ಏನಿದೆ ಅಥವಾ 10 ಮಿನಿಟ್ಸ್ ಡೆಲಿವರಿ ಏನಿದೆ ಇದರ ಮೇಲೆ ಸ್ಪಷ್ಟವಾದ ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಒಂದು ಮಾರ್ಗಸೂಚಿಯನ್ನು ರಿಲೀಸ್ ಮಾಡಬೇಕು ಸರ್ಕಾರ.
ತದನಂತರ ಏನಂದರೆ ಗಿಗ್ ವರ್ಕರ್ಗಳೇನಿದ್ರೆ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಒಂದು ಮಿನಿಮಮ್ ವೇಜ್ ಏನಿದೆ ಅವೆರಡನ್ನೂ ನೀಡೋದು ಬಹುಮುಖ್ಯವಾಗುತ್ತೆ. ತದನಂತರ ಆ್ಯಪ್ ಆಲ್ಗರಿಥಮ್ಗಳಲ್ಲಿ ಸುರಕ್ಷತೆಯನ್ನು ಫಸ್ಟ್ ಪಾಲಿಸಿಯಾಗಿ ಇಡಬೇಕು. ಅಂದರೆ ಫಸ್ಟ್ ಪಾಲಿಸಿ ಏನು ಕನ್ಸ್ಯೂಮರ್ ಇರಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಗಿಗ್ ವರ್ಕರ್ಸ್ನ ಒಂದು ಸುರಕ್ಷತೆ ಇದೆ, ದ್ಯಾಟ್ ಶುಡ್ ಬಿ ಫಸ್ಟ್ ಪಾಲಿಸಿ ಅಂತ ನಾವು ನೋಡಬೇಕಾಗುತ್ತೆ. ಅಂದರೆ ವೇ ಫಾರ್ವರ್ಡಲ್ಲಿ ಅಂದರೆ ಮುಂದೆ ನಾವು ಹೋಗ್ತಾ ಇವುಗಳನ್ನು ತರಬೇಕು. ಆಗ ಮಾತ್ರ ನಾವು ಒಂದು ಎಥಿಕಲ್ ಗವರ್ನೆನ್ಸನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಈ ಒಂದು ಆರ್ಟಿಕಲ್ನಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಬಜೆಟ್ ಇನ್ ಫಸ್ಟ್ ವೀಕ್ ಆಫ್ ಮಾರ್ಚ್ ಆ್ಯಂಡ್ ಪ್ರಿಪ್ರೇಷನ್ಸ್ ಆರ್ ಆನ್ ಸಿದ್ದರಾಮಯ್ಯ. ಸೊ ಸಿದ್ದರಾಮಯ್ಯ ಅವರು ಈ ಒಂದು ಸಾಧನ ಸಮಾವೇಶ ಅನ್ನುವಂಥ ಒಂದು ಪ್ರೋಗ್ರಾಮ್ ಆದ ನಂತರ ಏನು ಹೇಳಿದ್ದಾರೆ ಅಂತಂದರೆ, ಅಂದರೆ ಅಲ್ಲಿ ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಏನು ನಡೆಯುತ್ತೆ ಅಲ್ಲಿ ಏನು ಹೇಳಿದ್ದಾರೆ ಅಂತಾರೆ, ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯದ ಬಜೆಟನ್ನು ನಾವು ಮಂಡನೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಎರಡು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ಸ್ಟೇಟ್ ಬಜೆಟ್ ಯಾವ ರೀತಿಯಾಗಿ ಪಾಸ್ ಆಗುತ್ತೆ ಅನ್ನುವಂಥ ಒಂದು ಪ್ರಾಸೆಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಪಾಯಿಂಟ್ ಆಫ್ ವ್ಯೂಲಿ ನೋಡಿದಾಗ ಯಾವ ರೀತಿಯಾಗಿ ಬಜೆಟನ್ನು ಪ್ರಿಪೇರ್ ಮಾಡ್ತಾರೆ, ಮತ್ತು ಬಜೆಟ್ ಯಾಕೆ ಮುಖ್ಯ, ಅಂದರೆ ಯಾವ ರೀತಿಯಾಗಿ ಬಜೆಟನ್ನು ಚೇಂಜ್ ಮಾಡ್ಬೋದು, ಅಂದರೆ ಈ ವರ್ಷ ಏನು ಪ್ರೆಸೆಂಟ್ ಮಾಡ್ತಾರೆ 2026 2027 ಬಜೆಟ್ ಏನು ಪ್ರೆಸೆಂಟ್ ಮಾಡ್ತಾರೆ ಅದನ್ನು ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಕೇಳ್ಬೋದು ಡೈರೆಕ್ಟಾಗಿ. ಸೊ ಆ ರೀತಿಯಾದ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡುವಂಥ ಕಾರಣ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಕರ್ನಾಟಕದಲ್ಲಿ ಪ್ರತಿ ವರ್ಷ ರಾಜ್ಯ ಬಜೆಟ್ ಏನಿದೆ ಇದು ಸರ್ಕಾರದ ಒಂದು ಆದಾಯ ಇನ್ಕಮ್ ಮತ್ತು ವೆಚ್ಚ ಎಕ್ಸ್ಪೆಂಡಿಚರ್ ಇವುಗಳ ಒಂದು ದೃಷ್ಟಿಕೋನವನ್ನು ಅದು ತೋರಿಸುತ್ತೆ ನಮಗೆ ಒಂದು. ತದನಂತರ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಸೋಷಿಯಲ್ ಮತ್ತು ಎಕನಾಮಿಕ್ ಪರ್ಸ್ಪೆಕ್ಟಿವ್ ಅಥವಾ ಸೋಷಿಯಲ್ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಅಂದರೆ ಎಷ್ಟು ಸೋಷಿಯಲ್ ಡೆವಲಪ್ಮೆಂಟ್ಗೆ ನಾವು ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಾ, ಅಥವಾ ಯಾವ ರೀತಿಯಾದ ಒಂದು ಆದ್ಯತೆಯನ್ನು ನೀಡ್ತಾ ಇದ್ದೀವಿ, ಮತ್ತು ಆರ್ಥಿಕ ಒಂದು ಡೆವಲಪ್ಮೆಂಟ್ಗೆ ಯಾವ ರೀತಿಯಾದ ಆದ್ಯತೆಯನ್ನು ನೀಡ್ತಾ ಇದ್ದೀವಿ, ಇದೆಲ್ಲ ನಮಗೆ ಈ ಒಂದು ಬಜೆಟಲ್ಲಿ ನಮಗೆ ಅರ್ಥ ಆಗುತ್ತೆ. ಸೊ ಬಜೆಟ್ ಬೇಸಿಕಲಿ ಇವುಗಳನ್ನು ನಿರ್ಧರಿಸುತ್ತೆ ಅನ್ನುವಂಥದ್ದು. ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಎಷ್ಟು ಅಲೋಕೇಶನನ್ನು ಮಾಡಬೇಕು, ಎಷ್ಟು ಹಣವನ್ನು ನೀಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡೋದು ಈ ಒಂದು ಬಜೆಟ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಇನ್ನು ನಾವು ಬಜೆಟ್ನ ಒಂದು ಪ್ರಾಸೆಸ್ಸನ್ನು ನೋಡೋಕೆ ಹೋದರೆ, ಅಂದರೆ ಇದರ ಒಂದು ಪ್ರಕ್ರಿಯೆಯನ್ನು ನಾವು ನೋಡೋಕೆ ಹೋದರೆ, ಮೊದಲಿಗೆ ಬಜೆಟನ್ನು ಪೂರ್ವ ಸಿದ್ಧತೆ ಯಾರು ಮಾಡ್ತಾರೆ, ಫಸ್ಟ್ ಏನು ಮಾಡ್ತಾರೆ ಅಂತಲೇ ಬಜೆಟ್ ಪ್ರಿಪ್ರೇಷನ್ ಯಾರು ಮಾಡೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಇದರಲ್ಲಿ ವಿವಿಧ ಇಲಾಖೆಗಳು ತಮ್ಮ ಒಂದು ಅನುದಾನವನ್ನು ಕೂಡ ನೀಡ್ತಾನೆ. ಓವರಾಲ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದನ್ನ ಪ್ರಿಪೇರ್ ಮಾಡುತ್ತೆ, ಬಟ್ ಅದಕ್ಕೆ ಬೇಕಾಗಿರುವಂತಹ ಒಂದು ಏನಂತೀವಿ ಡೇಟಾಗಳೇನಿರುತ್ತೆ ಆ ಡೇಟಾಗಳನ್ನು ಇತರ ಇಲಾಖೆಗಳು ಕೂಡ ಇಲ್ಲಿ ಪ್ರೊವೈಡ್ ಮಾಡುತ್ತೆ. ಓಕೆನಾ. ಇದಾದ್ಮೇಲೆ ಏನಾಗುತ್ತೆ ಅಂತಂದರೆ ಈ ಒಂದು ಬಜೆಟ್ ಪ್ರಿಪೇರ್ ಆದ ನಂತರ ಅದನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಅಪ್ರೂವಲ್ಗೆ ಇಡ್ತಾರೆ. ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಅವರ ಒಂದು ಅಪ್ರೂವಲ್ಗೆ ಅದನ್ನು ನೀಡ್ತಾರೆ. ಅಂದರೆ ಸಚಿವ ಸಂಪುಟದ ಒಂದು ಚರ್ಚೆ ನಡೆಯುತ್ತೆ. ತದನಂತರ ಏನಾಗುತ್ತೆ, ಆ ಚರ್ಚೆ ನಡೆದ ನಂತರ ಪ್ರೆಸೆಂಟೇಷನ್ ಅಥವಾ ಬಜೆಟ್ನ ಒಂದು ಮಂಡನೆ ಆಗುತ್ತೆ. ಈ ಒಂದು ಬಜೆಟ್ನ ಹಣಕಾಸು ಸಚಿವರು ಯೂಶುವಲ್ ಆಗಿ ನೀಡುವಂಥದ್ದು. ಈಗ CM ಅವರೇ ಅಂದರೆ ನಮ್ಮ ಮುಖ್ಯಮಂತ್ರಿಗಳೇ ಹಣಕಾಸು ಸಚಿವರು ಆಗಿರುವಂಥ ಕಾರಣ ಅವರೇ ಈ ಒಂದು ಬಜೆಟನ್ನು ಪ್ರೆಸೆಂಟ್ ಮಾಡ್ತಾರೆ. ಎಲ್ಲಿ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಇದನ್ನು ಪ್ರೆಸೆಂಟ್ ಮಾಡ್ತಾರೆ, ಅಂದರೆ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆ ನಡೆಯುತ್ತೆ. ಆ್ಯಂಡ್ ಬಜೆಟ್ ಮಂಡನೆ ಆದ ನಂತರ ಜನರಲ್ ಡಿಸ್ಕಷನ್ ಆಗುತ್ತೆ ಫಾರ್ ಡಿಮ್ಯಾಂಡ್ ಆಫ್ ಗ್ರಾಂಟ್ಸ್. ಮತ್ತು ಏನು ಡಿಮ್ಯಾಂಡ್ ಆಫ್ ಗ್ರಾಂಟ್ಸ್ ಏನಿರುತ್ತೆ ಇವುಗಳ ಬಗ್ಗೆ ಚರ್ಚೆ. ಫಸ್ಟು ಜನರಲ್ ಡಿಸ್ಕಷನ್ ಆಗುತ್ತೆ, ಅಂದರೆ ಬಜೆಟ್ ಮೇಲೆ ಅಲ್ಲಿರುವಂಥ ವಿಧಾನಸಭೆಯಲ್ಲಿ ಇರುವಂಥ ಮಂತ್ರಿಗಳೇನಿರ್ತಾರೆ ಅವರೆಲ್ಲರೂ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ತದನಂತರ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್, ಅಂದರೆ ಪ್ರತಿ ಇಲಾಖೆಗೆ ಎಷ್ಟು ಅನುದಾನವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮೋದನೆಯನ್ನು ಇಲ್ಲಿ ಮಾಡ್ತಾರೆ. ಓಕೆನಾ, ಇದಿಷ್ಟು ಆಯಿತು. ತದನಂತರ ಏನಾಗುತ್ತೆ ಅಂತಂದರೆ ಈ ಒಂದು ಡಿಮ್ಯಾಂಡ್ ಫಾರ್ ಗ್ರಾಂಟ್ಸನ್ನು ಹೇಳಿದ ನಂತರ ಫೈನಾನ್ಸ್ ಬಿಲ್ ಮತ್ತು ಅಪ್ರಾಪ್ರಿಯೇಷನ್ ಬಿಲ್ಲನ್ನು ವಿಧಾನಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಅದು ಪಾಸ್ ಆದ ನಂತರ ಮಾತ್ರನೇ ಸರ್ಕಾರದ ಯಾವುದೇ ಒಂದು ಇಲಾಖೆಗಾಗಲಿ ಅಧಿಕೃತವಾಗಿ ಆ ಹಣವನ್ನು ವೆಚ್ಚ ಮಾಡೋದಕ್ಕೆ ಅಥವಾ ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ಅಥವಾ ಒಂದು ಎಕ್ಸ್ಪೆನ್ಸನ್ನು ಖರ್ಚು ಮಾಡೋದಕ್ಕೆ ಒಂದು ಅಧಿಕೃತವಾಗಿ ಅಧಿಕಾರ ಸಿಗುವಂಥದ್ದು ಓನ್ಲಿ ಆಫ್ಟರ್ ಈ ಎರಡು ಬಿಲ್ಲು ಪಾಸ್ ಆದ ನಂತರ. ಓಕೆನಾ. ಆ್ಯಂಡ್ ಈ ಒಂದು ಬಜೆಟಲ್ಲಿ ಏನೇನನ್ನು ನಿರೀಕ್ಷಿಸ್ಬೋದು ನಾವು ಅಂತಂದರೆ, ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿದೆ ಅವುಗಳಿಗೆ ನಿರಂತರವಾಗಿ ಮತ್ತೆ ಹಣಕಾಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ನಂತರ ಕೃಷಿ, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಮತ್ತು ಸೋಷಿಯಲ್ ಜಸ್ಟಿಸನ್ನು ಒದಗಿಸ್ತಾರೆ ಈ ಸತಿ ಒಂದು ಬಿಲ್ಲಲ್ಲಿ ಅನ್ನುವಂಥದ್ದು. ತದನಂತರ ಜಾಬ್ ಕ್ರಿಯೇಷನ್ಗೆ ರಿಲೇಟೆಡ್ ಆಗಿ ಇರುತ್ತೆ, ಪ್ರಾವಿಷನ್ಸ್ ಇರುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ.
ಆ್ಯಂಡ್ ಆಲ್ಸೋ ಏನು ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕು. ಸರ್ಕಾರದ ಒಂದು ಏನಂತೀವಿ ಆದಾಯ ಮತ್ತು ವೆಚ್ಚದಲ್ಲಿ ಆ ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡುವಂಥದ್ದು ಈ ಒಂದು ಅಂದರೆ ಇದಿಷ್ಟು ಒಂದು ಏನಂತೀವಿ ಪ್ರಾವಿಷನ್ಸನ್ನು ಈ ಸತಿಯ ಒಂದು ಬಜೆಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೆಂಚುರಿ ಓಲ್ಡ್ ಟ್ರೆಜರ್ ಫೌಂಡ್ ಡ್ಯೂರಿಂಗ್ ಎಕ್ಸ್ಕವೇಷನ್ ಇನ್ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಮನೆಯನ್ನು ತೋಡುವ ಒಂದು ಸಮಯದಲ್ಲಿ ಏನಾಗಿದೆ ಅಂತಂದರೆ ಸುಮಾರು ಶತಮಾನದ ಹಳೆಯದಾದ ಒಂದು ಚಿನ್ನದ ಖಜಾನೆಯಲ್ಲಿ ದೊರಕಿದೆ ಅನ್ನುವಂಥದ್ದು. ಸೊ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ವಿತ್ ರೆಸ್ಪೆಕ್ಟ್ ಟು ಲೈಕ್ ನಮ್ಮ ಒಂದು ಕಲ್ಚರ್ ಅಥವಾ ಹಿಸ್ಟ್ರಿಯ ಒಂದು ಕನ್ಸರ್ವೇಷನ್ ಏನಿದೆ ಅದಿರ್ಬೋದು, ಇಲ್ಲ ನಾಗರಿಕರ ಒಂದು ಹೊಣೆಗಾರಿಕೆ ಏನಿದೆ, ಇವುಗಳಿಗೆ ಇದು ಒಂದು ಮಹತ್ವದ ಪ್ರಕರಣವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಮಗೆ ಆ್ಯಂಡ್ ಆಲ್ಸೋ ಲಕ್ಕುಂಡಿ ನ್ಯೂಸಲ್ಲಿ ಇರುವಂಥ ಕಾರಣ ಲಕ್ಕುಂಡಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅಲ್ಲಿರುವಂಥ ದೇವಾಲಯಗಳಿರ್ಬೋದು, ಅಲ್ಲಿ ಯಾವ ರೀತಿಯಾದ ಒಂದು ವಾಸ್ತುಶಿಲ್ಪವನ್ನು ಅವ್ರು ಬಳಸಿದ ಆ ದೇವಾಲಯಗಳಲ್ಲಿ ಇದೆಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಈಗ ಹಿನ್ನೆಲೆಯನ್ನು ನಾವು ನೋಡೋಕೆ ಹೋದರೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಏನಿದೆ ಇದು ಚಾಲುಕ್ಯರ ಒಂದು ಮುಖ್ಯವಾದ ನಗರ ಆಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಾವು ಚಾಲುಕ್ಯ ವಾಸ್ತುಶಿಲ್ಪ ಹೊಂದಿರುವಂಥ ದೇವಾಲಯಗಳನ್ನು ಟೆಂಪಲ್ಗಳನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಆ್ಯಂಡ್ ಐತಿಹಾಸಿಕವಾಗಿ ನೋಡಿದ್ರೆ ಇಲ್ಲಿ ವಾಸಸ್ಥಾನಗಳಿಗೆ ಈ ಒಂದು ಲಕ್ಕುಂಡಿ ಏನಿದೆ ಇದು ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ಒಂದು ಮುಖ್ಯವಾದ ಒಂದು ಪ್ರದೇಶ ಆಗಿತ್ತು ವಿತ್ ರೆಸ್ಪೆಕ್ಟ್ ಟು ಚಾಲುಕ್ಯರ ಒಂದು ಆಡಳಿತವನ್ನು ನೋಡಿದಾಗ ಲಕ್ಕುಂಡಿ ವಾಸ್ ಅನ್ ಇಂಪಾರ್ಟೆಂಟ್ ಸಿಟಿ ಅಥವಾ ಇಂಪಾರ್ಟೆಂಟ್ ಏರಿಯಾ ಅಂತ ಹೇಳ್ಬೋದಾಗುತ್ತೆ. ಆ್ಯಂಡ್ ಇವಾಗ ಈ ಒಂದು ಚಿನ್ನ ದೊರಕಿರೋದು ಅಷ್ಟೇ ಅಲ್ಲ, ಬದಲಿಗೆ ಈ ಹಿಂದೆ ಒಂದು ಉತ್ಖನನವನ್ನು ಮಾಡಿದಾಗಲೂ ಅಷ್ಟೇನೆ ಅಥವಾ ಏನೋ ಒಂದು ಕನ್ಸ್ಟ್ರಕ್ಷನನ್ನು ಮಾಡೋಕ್ಕೆ ಹೋದಾಗ ಅಲ್ಲೂ ಕೂಡ ಅಂಥ ಒಂದು ಸಮಯದಲ್ಲೂ ಕೂಡ ಲಕ್ಕುಂಡಿಯಲ್ಲಿ ಹಲವಾರು ಪುರಾತತ್ವ ಅವಶೇಷಗಳು ಸಿಕ್ಕಿರುವುದು ಹೊಸದೇನಲ್ಲ. ಸೊ ಇದು ಕೂಡ ಏನು ಹೊಸದಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಎಕ್ಸ್ಕವೇಷನ್ ನಡೆದ ಕಡೆ ಸುಮಾರು 5 ಅಡಿ ಒಳಗಡೆ ಈ ಒಂದು ಚಿನ್ನದ ಒಂದು ಗಣಿ ಏನಿದೆ ಚಿನ್ನದ ಒಂದು ಪಾತ್ರೆ, ತಾಮ್ರದ ಪಾತ್ರೆ ಒಳಗೆ ಚಿನ್ನವನ್ನು ಇಟ್ಟಿರುವಂಥದ್ದು ಸಿಕ್ಕಿರೋದು. ಸುಮಾರು ಅರ್ಧ kg ಚಿನ್ನ ಈ ಒಂದು ತಾಮ್ರದ ಪಾತ್ರೆಯೊಳಗೆ ಇತ್ತು ಅನ್ನೋದನ್ನು ನಾವು ತಿಳ್ಕೊತೀವಿ ಈ ಒಂದು ಆರ್ಟಿಕಲಲ್ಲಿ. ನಂತರ ಏನು ಅಂತಂದರೆ ಇದನ್ನು ಏನಾಗುತ್ತೆ, ಸೊ ಇವಾಗ ನಮಗೆ ಪ್ರಾಸೆಸ್ ಗೊತ್ತಿರಬೇಕು. ಈಗ ಏನೋ ನಮಗೆ ಯಾವುದೋ ಒಂದು ಖಜಾನೆ ಸಿಕ್ಕಿದೆ ಅಂತಂದರೆ ಏನು ಮಾಡಬೇಕು, ನಾವು ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತಂದರೆ ಜಿಲ್ಲಾ ಆಡಳಿತಕ್ಕೆ ನಾವು ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ ಆಯಿತಾ. ಆಗ ಏನು ಮಾಡಬೇಕು, ಇಮಿಡಿಯೇಟಾಗಿ ನಾವು ಏನು ಪ್ರಾಸೆಸನ್ನು ಮಾಡ್ತಿದ್ದೀವಿ ಅದನ್ನ ಸ್ಟಾಪ್ ಮಾಡಿ ಜಿಲ್ಲಾಡಳಿತಕ್ಕೆ ಒಂದು ಏನಂತೀವಿ ಇನ್ಫಾರ್ಮೇಷನನ್ನು ನೀಡಬೇಕು. ಆಗ ಅವ್ರು ಬಂದು ಆ ಒಂದು ಸ್ಥಳಕ್ಕೆ ಒಂದು ಭದ್ರತೆಯನ್ನು ನೀಡಿ ವಸ್ತುಗಳನ್ನು ಪರಿಶೀಲಿಸಿ ಅದನ್ನು ವಶಕ್ಕೆ ಪಡೆದುಕೊಂಡು ತದನಂತರ ಆ ಒಂದು ವಸ್ತುಗಳ ಮೇಲೆ ಅವರು ಅಧ್ಯಯನವನ್ನು ನಡೆಸ್ತಾರೆ. ಸೊ ಈ ರೀತಿಯಾಗಿ ಮಾಡಿದಾಗ ಮಾತ್ರ ನಮ್ಮ ಒಂದು ಹಿಸ್ಟ್ರಿ ಏನಿದೆ, ನಮ್ಮ ಒಂದು ಇತಿಹಾಸ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಮತ್ತು ಈ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದೇ ಲಕ್ಕುಂಡಿ ಗ್ರಾಮದಲ್ಲಿ ಮತ್ತೆ ಈ ಒಂದು ಆಭರಣ ಅಷ್ಟೇ ಅಲ್ಲ, ಅವುಗಳ ಜೊತೆಗೆ ಹಲವಾರು ಹರಳುಗಳು ಅಂದರೆ ಈಗ ಹವಳ ಇರ್ಬೋದು, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಈ ರೀತಿಯಾದ ಒಂದು ಹವಳಗಳು ಏನಿದೆ ಅವುಗಳು ಕೂಡ ಅಂದರೆ ಪ್ರೆಷಿಯಸ್ ಸ್ಟೋನ್ಸ್ಗಳಿಂದ ಜೆಮ್ಸ್ ಏನಿದೆ ಇವು ಕೂಡ ಸಿಕ್ಕಿದೆ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ ಲಕ್ಕುಂಡಿಯ ಒಂದು ಐತಿಹಾಸಿಕ ನಿರಂತರತೆ ಏನಿದೆ ಅದಕ್ಕೆ ಇದು ಸಾಕ್ಷ್ಯವಾಗುತ್ತೆ. ಈ ಒಂದು ಏನು ಉತ್ಖನನದ ಟೈಮಲ್ಲಿ ಏನೇನು ಟ್ರೆಜರ್ಗಳು ಸಿಗ್ತಾ ಇದೆ ಇವೆಲ್ಲನೂ ಲಕ್ಕುಂಡಿಯ ಒಂದು ಐತಿಹಾಸಿಕ ನಿರಂತರತೆಯ ಒಂದು ಸಾಕ್ಷ್ಯವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಇದರಿಂದ ಏನಾಗುತ್ತೆ, ನಾನು ಈಗಾಗಲೇ ಹೇಳಿರೋ ನಮ್ಮ ಒಂದು ಇತಿಹಾಸವನ್ನು ನಾವು ಮತ್ತಷ್ಟು ತಿಳಿದುಕೊಳ್ಬೋದು. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಗೋ ಆ್ಯಂಡ್ ರಿವೈಸ್ ಅಬೌಟ್ ಲಕ್ಕುಂಡಿಯಲ್ಲಿ ಯಾವ ದೇವಾಲಯ ಇದೆ, ಅವುಗಳ ಒಂದು ಇಂಪಾರ್ಟೆಂಟ್ ಫೀಚರ್ಸ್ಗಳೇನು, ಇವುಗಳ ಬಗ್ಗೆ ನೀವು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಲ್ಯಾಂಗ್ವೇಜ್ ಆಫ್ ಹಾರ್ಮನಿ, ದ ರೈಟ್ಸ್ ಆಫ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಮಸ್ಟ್ ಬಿ ಪ್ರೊಟೆಕ್ಟೆಡ್ ಇನ್ ಎವ್ರಿ ಸ್ಟೇಟ್. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಮಲಯಾಳಂ ಲ್ಯಾಂಗ್ವೇಜ್ ಬಿಲ್ ಏನಿದೆ ಇದರ ಕುರಿತಾಗಿ ಮಾತಾಡ್ತಿದೆ. ಅಂದರೆ ಅದು ಯಾವ ರೀತಿಯಾಗಿ ಮೈನಾರಿಟೀಸನ್ನು ಮೈನಾರಿಟೀಸ್ ಒಂದು ರೈಟ್ಸ್ ಏನಿದೆ, ಹಕ್ಕುಗಳಿಂದ ಅದಕ್ಕೆ ಧಕ್ಕೆಯನ್ನು ತರ್ತಾ ಇದೆ ಅನ್ನೋದರ ಕುರಿತಾಗಿ ಇದು ಮಾತಾಡ್ತಾ ಇದೆ ಎರಡು ಕೂಡ. ಸೊ ನಾವೇನು ಮಾಡ್ತಾ ಇದೀವಿ, ಈಗಾಗಲೇ ನಾವು ಈ ಒಂದು ಮಲಯಾಳಂ ಲ್ಯಾಂಗ್ವೇಜ್ ಬಿಲ್ ಬಗ್ಗೆ ನೋಡಿದ್ದೀವಿ, ಬಟ್ ಅದರ ಒಂದು ಎಡಿಟೋರಿಯಲ್ ಅನಾಲಿಸಿಸನ್ನು ನಾವು ಮಾಡಿಲ್ಲ. ಸೊ ಈ 2 ಆರ್ಟಿಕಲ್ಗಳು ಅದರ ಬಗ್ಗೆನೇ ಮಾತಾಡ್ತಾ ಇರುವ ಕಾರಣ ನಾವು ಇವತ್ತು ಈ ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ಸೊ ಬ್ಯಾಕ್ಗ್ರೌಂಡ್ ಏನು ಅಂತ ನಿಮ್ಗೆ ಗೊತ್ತಿರೋ ಕಾರಣ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಅಂದರೆ ಕೇರಳದಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಲಯಾಳಂ ಭಾಷೆಯ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ಸ್ಕೂಲ್ಸ್ಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲ ಒಂದು ಸರ್ಕಾರಿ ಸ್ಕೂಲ್ಗಳು ಏನಿರ್ತವೆ ಇಲ್ಲಿ ಮಲಯಾಳಂನ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಮಾಡಿದ್ದಾರೆ.
ಸೊ ಇದು ಏನಾಗುತ್ತೆ ಅಂದರೆ ಕಾಸರಗೋಡಲ್ಲಿ ಇದು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಕಾಸರಗೋಡಲ್ಲಿ 70% ಅಷ್ಟು ಜನ ಏನಿದ್ದಾರೆ ಇವರು ಕನ್ನಡವನ್ನು ಮಾತಾಡುವಂಥ ಜನ ಒಂದು, ಮತ್ತು ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಸೊ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದು ಅವ್ರಿಗೆ ಇವಾಗ ಮಲಯಾಳಂನ ಅವ್ರ ಮೇಲೆ ಹೇರ್ತಾ ಇರೋ ಥರ ಆಗ್ತಾ ಇದೆ. ಸೊ ಇಲ್ಲಿ ಮೈನಾರಿಟೀಸ್, ಕನ್ನಡ ಸ್ಪೀಕಿಂಗ್ ಮೈನಾರಿಟೀಸ್ ಏನಿದ್ದಾರೆ ಕಾಸರಗೋಡಲ್ಲಿ, ಅವರ ಒಂದು ಫಂಡಮೆಂಟಲ್ ರೈಟ್ಸ್ ಇಲ್ಲಿ ಹರ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನು ನಾವು ತಿಳ್ಕೊಂಡಿದ್ವಿ. ಇದು ಆ್ಯಕ್ಚುಲಾಗಿ ಆಗ್ತಾ ಇರುವಂಥದ್ದು. ಈಗ ನಾವು ಏನು ನೋಡ್ತೀವಿ ಅಂದರೆ ಬಿಲ್ ಆ್ಯಕ್ಚುಲಾಗಿ ಏನು ಹೇಳುತ್ತೆ ಅಂದರೆ ಮಸೂದೆಯಲ್ಲಿ ನಿಜವಾಗಿ ಏನೇನಿದೆ ಪ್ರಾವಿಷನ್ಸ್ ಅಂತ ನೋಡಬೇಕಾಗುತ್ತೆ. ಮಸೂದೆಯ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಅಧಿಸೂಚಿತ ಪ್ರದೇಶಗಳಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಯ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರು ತಮ್ಮ ಭಾಷೆಗಳಲ್ಲೇ ಅರ್ಜಿಗಳನ್ನು ಬರಿಬೋದು, ಇಲ್ಲ ಉತ್ತರಗಳನ್ನು ನೀಡುವಂಥದ್ದು, ಇಲ್ಲ ಸರ್ಕಾರಿ ಸಂವಹನಗಳನ್ನು ಅವರ ಒಂದು ಭಾಷೆಯಲ್ಲೇ ಅವರು ತಗೋಬೋದು ಅಂತ ಈ ಒಂದು ಬಿಲ್ಲಲ್ಲಿ ಹೇಳಿದ್ದಾರೆ. ಆಲ್ಸೋ ಮಲಯಾಳಂ ಮಾತೃಭಾಷೆ ಅಲ್ಲದೆ ಇರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಭಾಷೆಗಳಲ್ಲಿ ಶಿಕ್ಷಣ ಪಡೆಯಲು ಕೂಡ ಈ ಒಂದು ಮಸೂದೆಯಲ್ಲಿ ಅವಕಾಶವನ್ನು ನೀಡಿದ್ದಾರೆ. ಮತ್ತೆ ಈಗ ಏನು ಬೇರೆ ದೇಶಗಳಿಂದ ಅಥವಾ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳೇನಾದ್ರು ಇಲ್ಲಿ ಬಂದು ಅವರು ಕಲಿತಾ ಇದ್ರೆ ಅವರಿಗೆ ಮಲಯಾಳಂ ಪರೀಕ್ಷೆಯಿಂದ ವಿನಾಯಿತಿಯನ್ನು ಕೂಡ ಈ ಒಂದು ಬಿಲ್ ನೀಡ್ತಾ ಇದೆ. ಅಂದರೆ ಮಸೂದೆ ಏನಿದೆ ಕಾನೂನಾತ್ಮಕವಾಗಿ ನೋಡಿದಾಗ ಅಲ್ಪಸಂಖ್ಯಾತ ಹಕ್ಕುಗಳನ್ನು ಇದು ರದ್ದುಪಡಿಸ್ತಾ ಇಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಮತ್ತು ಲೀಗಲ್ ಆ್ಯಂಗಲಲ್ಲಿ ನೋಡೋಕೆ ಹೋದಾಗ ಈಗಾಗಲೇ ನಮ್ಗೆ ಗೊತ್ತು ಆರ್ಟಿಕಲ್ 29, ಆರ್ಟಿಕಲ್ 30 ಮಾತಾಡುತ್ತೆ, ಆರ್ಟಿಕಲ್ 350, ಆರ್ಟಿಕಲ್ 350A, ಆರ್ಟಿಕಲ್ 350B ಇದೆಲ್ಲ, ಮತ್ತು 8th ಶೆಡ್ಯೂಲ್ ಏನಿದೆ ಇದೆಲ್ಲ ವಿತ್ ರೆಸ್ಪೆಕ್ಟ್ ಟು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಆ್ಯಂಡ್ ದೇರ್ ಲ್ಯಾಂಗ್ವೇಜಸ್ ಬಗ್ಗೆ ಆಗಿದೆ. ಓಕೆನಾ. ಆ್ಯಂಡ್ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವಂತೆಯೇ ಭಾಷಾ ಮಸೂದೆಗಳು ಏನಿದೆ ಇದನ್ನು ಅನಿರ್ದಿಷ್ಟವಾಗಿ ತಡೆ ಹಿಡಿಯಲಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಒಂದು. ಆದರೆ ಈ ಒಂದು ಬಿಲ್ಗಳು ಏನಿರ್ತವೆ ಇವು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಹಾನಿಗೊಳಿಸಬಾರ್ದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕೇಂದ್ರ ಸರ್ಕಾರ ಈ ಒಂದು ಮಸೂದೆಯನ್ನು ಹಿಂತಿರುಗಿಸಿ ಪುನರ್ ಪರಿಶೀಲನೆ ಮಾಡೋದಕ್ಕೆ ಹೇಳಿದೆ. ಓಕೆನಾ. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನಲ್ ಆ್ಯಂಗಲ್ ಆಯಿತು. ಇನ್ನು ನಾವು ಇದರಿಂದ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಮತ್ತು ಫೆಡರಲಿಸಮ್ ಬಗ್ಗೆ ನಾವು ನೋಡೋಕೆ ಹೋದರೆ ಏನಾಗುತ್ತೆ ಅಂದರೆ ಭಾರತದ ವಾಸ್ತವಿಕೆಯನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಈಗ ಏನಾಗ್ತಾ ಇದೆ ಅಂದರೆ ಭಾಷಾ ಗಡಿಗಳು ಏನಿದೆ ಈಗ ದುರ್ಬಲ ಆಗ್ತಾಯಿದೆ. ಯಾಕೆಂತಂದರೆ ಈಗ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದು ಕರ್ನಾಟಕದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕರ್ನಾಟಕ ಹೋಗಿ ಬೇರೆ ಎಲ್ಲೋ ವರ್ಕ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆಗ್ತಾ ಇರುವಂಥ ಕಾರಣ ವಲಸೆ ಇರ್ಬೋದು, ಉದ್ಯೋಗ ಇರ್ಬೋದು, ಇಲ್ಲ ಶಿಕ್ಷಣದಿಂದ ಏನಾಗ್ತಾಯಿದೆ ಎಲ್ಲ ರಾಜ್ಯಗಳು ಬಹುಭಾಷಿಕವಾಗಿದೆ. ಹೀಗಾಗಿ ಏನಾಗುತ್ತೆ ಅಂದರೆ ಒಂದೇ ಭಾಷೆಯನ್ನು ಉತ್ತೇಜಿಸುವುದು ತಪ್ಪಲ್ಲ, ಬಟ್ ಏನಾಗುತ್ತೆ ಅಂದರೆ ಅದನ್ನು ಇತರ ಭಾಷೆಗಳ ವಿರುದ್ಧವಾಗಿ ನೋಡಬಾರ್ದು ಅಷ್ಟೇನೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಈಗಿರುವಂಥ ಭಾರತದ ಒಂದು ವಾಸ್ತವಿಕ ಪ್ರೆಸೆಂಟ್ ಸಿಚುವೇಶನನ್ನು ನೋಡಿದಾಗ ಭಾರತದಲ್ಲಿ ಎಲ್ಲರೂ ಎಲ್ಲ ಕಡೆ ಹೋಗಿ ಲೈಕ್ ಫಾರ್ ಎಜುಕೇಷನ್ ಪರ್ಪಸ್ ಇರ್ಬೋದು, ವರ್ಕ್ ಪರ್ಪಸ್ ಇರ್ಬೋದು, ಎಲ್ಲರೂ ಎಲ್ಲ ಕಡೆ ಹೋಗ್ತಾ ಇರುವಂಥ ಕಾರಣ ಭಾರತದ ಎಲ್ಲ ರಾಜ್ಯಗಳು ಬಹುಭಾಷಾ ರಾಜ್ಯಗಳಾಗಿದೆ. ಸೊ ಹಾಗಾಗಿ ನಾವು ಕೇವಲ ಒಂದೇ ಒಂದು ಭಾಷೆನ ಅಲ್ಲಿ ಉತ್ತೇಜಿಸೋಕ್ಕೆ ಹೋಗಬಾರ್ದು. ಅಂದರೆ ಉತ್ತೇಜಿಸಿದ್ರು ಕೂಡ ಏನು ಮಾಡಬೇಕು ಅಂದರೆ ಬೇರೆ ಭಾಷೆಗಳಿಗೆ ಅದನ್ನು ವಿರುದ್ಧವಾಗಿ ನೋಡೋಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಭಾರತದ ಯೂನಿಟಿ ಇನ್ ಡೈವರ್ಸಿಟಿ ಏನಿದೆ ಅದನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಏನಂತೀವಿ ಆ ಒಂದು ಡೈವರ್ಸಿಟಿಯನ್ನು ಮೇಂಟೈನ್ ಮಾಡಬೇಕು. ಅಂದರೆ ನಮ್ಮ ಭಾಷೆಯನ್ನೇ ನಾವು ಹೇಳ್ತೀವಿ ಈ ರೀತಿಯಾಗಿ ಹೋದಾಗ ಏನಾಗುತ್ತೆ ಡೈವರ್ಸಿಟಿ ಇದಾಗ್ಬಿಡುತ್ತೆ, ಡೈವರ್ಸಿಟಿ ಹೊರಟೋಗುತ್ತೆ. ಸೊ ಹಾಗಾಗಿ ಆ ರೀತಿಯಾಗಿ ಮಾಡಬಾರ್ದು. ನಮ್ಮ ಒಂದು ಯೂನಿಟಿ ಇನ್ ಡೈವರ್ಸಿಟಿಯನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಭಾಷೆಗಳನ್ನು ಇಟ್ಕೊಂಡು ನಾವು ಜಗಳ ಆಡಬಾರ್ದು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. 2 senior scientists conferred with KSTA Lifetime Achievement Award. ಸೊ ಇಲ್ಲೂ KSTA ಅಂದರೆ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಅವಾರ್ಡ್ ಅನ್ನುವಂಥದ್ದು. ಸೊ ಈ ಒಂದು ಅವಾರ್ಡ್ ಏನಿದೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು 2021ರಲ್ಲಿ ಇದನ್ನ ಜಾರಿಗೆ ತಂದಿರುವಂಥದ್ದು. ಆ್ಯಂಡ್ ಯಾವ ಒಂದು ಇದ್ರ ಮೇಲೆ ಇದು ಫೋಕಸ್ ಮಾಡುತ್ತೆ ಅಂದರೆ ಇದು ಸ್ಟೆಮ್ ಇದ್ರ ಮೇಲೆ ಸೈಂಟಿಫಿಕ್ ಟೆಂಪರ್ ಮತ್ತು ಸೈಂಟಿಫಿಕ್ ಕಮ್ಯುನಿಕೇಷನ್ ಮೇಲೆ ಇದು ಫೋಕಸ್ ಮಾಡುತ್ತೆ. ಮತ್ತು ಈ ವರ್ಷ ಅನೌನ್ಸ್ ಮಾಡಿರೋದು 2023ರ ಅವಾರ್ಡ್. 2023ರಲ್ಲಿ ನೀಡಬೇಕಾಗಿರುವಂಥ ಅವಾರ್ಡನ್ನು ಈಗ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಈ ವರ್ಷ ಇಬ್ಬರಿಗೆ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಒಂದು ಪ್ರೊಫೆಸರ್ CNR ರಾವ್ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಿರುವಂಥದ್ದು. ಓಕೆನಾ. ಇವರು ಮಾಜಿ ಝೂಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಾಜಿ ನಿರ್ದೇಶಕರು ಅಂತ ಗೊತ್ತಿರಬೇಕು. ತದನಂತರ ಏನು ಅಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಇವರು ನೀಡಿರುವಂತಹ ಅಪಾರ ಕೊಡುಗೆಗಾಗಿ ಈ ಒಂದು ಗೌರವವನ್ನು ನೀಡಿದ್ದಾರೆ ಅನ್ನುವಂಥದ್ದು ಒಂದು. ಮತ್ತು ಈ ಒಂದು ಗೌರವದಲ್ಲಿ 2 ಲಕ್ಷ ಮೌಲ್ಯದ ಒಂದು ಚಿನ್ನದ ಪದಕ ಇರುತ್ತೆ. ಯಾವುದಕ್ಕೆ? ಈ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಗೆ 2 ಲಕ್ಷ ಮೌಲ್ಯದ ಒಂದು ಚಿನ್ನದ ಪದಕ, ಗೋಲ್ಡ್ ಮೆಡಲ್ ಇರುತ್ತೆ. ಅದರ ಜೊತೆಗೆ 1 ಲಕ್ಷ ರೂಪಾಯಿ ನಗದನ್ನು ಕೊಡ್ತಾರೆ. 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇರುತ್ತೆ. ಸೊ 2 ಲಕ್ಷ ಮೌಲ್ಯದ ಒಂದು ಗೋಲ್ಡ್ ಮೆಡಲ್ ಇರುತ್ತೆ, 1 ಲಕ್ಷ ಕ್ಯಾಶ್ ಪ್ರೈಸನ್ನು ನೀಡುವಂಥದ್ದು. ಯಾವುದಕ್ಕೆ? ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕ್ಯಾಟಗರಿಗೆ. ಮತ್ತೊಂದು ಅವಾರ್ಡ್ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಸೈನ್ಸ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ ಕೊಟ್ಟಿದ್ದಾರೆ ಇದನ್ನು.
ಓಕೆನಾ. ಇದು ಬಂದಿರೋದು ಶ್ರೀಮತಿ ಹರಿಪ್ರಸಾದ್ ಅವರಿಗೆ ಈ ಒಂದು ಸೈನ್ಸ್ ಕಮ್ಯುನಿಕೇಷನ್ ಇನ್ ಕನ್ನಡ ಅವಾರ್ಡ್ ಆ ಒಂದು ವಿಭಾಗದಲ್ಲಿ ಬಂದಿದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇವರು ಏನು ಮಾಡಿದ್ದಾರೆ ಅಂದರೆ ಇವರ ಒಂದು ಕಾಂಟ್ರಿಬ್ಯೂಷನ್ ಏನು ಅಂತ ಅಂದರೆ ಸೈನ್ಸ್ ಮತ್ತು ಟೆಕ್ನಾಲಜಿ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಮೆಡಿಸಿನ್ಸ್, ಏನು ವಿಷಯಗಳಿದೆ ಇದರಲ್ಲಿ ಈ ವಿಷಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಒಂದು ಅಪರೂಪದ ಸೇವೆಗೆ ಈ ಒಂದು ಗೌರವವನ್ನು ಇವರಿಗೆ ನೀಡಿದ್ದಾರೆ. ಸೊ ಏನಕ್ಕೆ ಇದು ಈ ಒಂದು ಸ್ಟೀಮ್, ಇದು ಆ್ಯಕ್ಚುಲಿ ಸ್ಟೀಮ್ ಇದೆ, ಅದು ಸ್ಟೀಮ್ ಅಥವಾ ಸ್ಟೆಮ್ ಅಂತ ನಾವು ಅದನ್ನ ಕರಿತೀವಿ. ಸೊ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಆ್ಯಂಡ್ ಮೆಡಿಸಿನ್, ಸೊ ಈ ವಿಷಯಗಳನ್ನು ಸಾರ್ವಜನಿಕರಿಗೆ ಅಥವಾ ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ. ಸೊ ಅದರಿಂದ ಅವರ ಒಂದು ಈ ಅಪೂರ್ವವಾದ ಸೇವೆಗೆ ಈ ಗೌರವವನ್ನು ನೀಡಿರುವಂಥದ್ದು. ಆ್ಯಂಡ್ ಇವ್ರಿಗೆ ಏನೇನು ಕೊಟ್ಟಿದ್ದಾರೆ, ಇವರ ಒಂದು ಇದಕ್ಕೆ ಏನು ಕೊಡ್ತಾರೆ ಅಂದರೆ ಏನು ಪ್ರೈಸ್ ಅಂತಂದರೆ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಪದಕ, ಗೋಲ್ಡ್ ಮೆಡಲ್ ವರ್ತ್ ಆಫ್ 1 ಲ್ಯಾಕ್ ರುಪೀಸ್. ಅದರ ಜೊತೆಗೆ 75,000 ರೂಪಾಯಿ ನಗದನ್ನು ಕೊಡ್ತಾರೆ, 75,000 ರೂಪಾಯಿ ಕ್ಯಾಶ್ ಪ್ರೈಸನ್ನು. ಸೊ ಇಲ್ಲಿ ನಾವು ಫಸ್ಟ್ ಗೋಲ್ಡ್ ಮೆಡಲ್ ಬರೋದು 2 ಲಕ್ಷ ಯಾರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ಗೆ, 1 ಲಕ್ಷ ಬಂದು ಈ ಸೈನ್ಸ್ ಕಮ್ಯುನಿಕೇಷನ್ ಇನ್ ಕನ್ನಡ ಇದಕ್ಕೆ. ತದನಂತರ ಕ್ಯಾಶ್ ಪ್ರೈಸ್ 1 ಲಕ್ಷ ಬಂದು ಇದಕ್ಕೆ ಏನು ಲೈಫ್ ಟೈಮ್ಗೆ, 75,000 ರೂಪಾಯಿ ಬಂದು ಈ ಸೈನ್ಸ್ ಕಮ್ಯುನಿಕೇಷನ್ ಇನ್ ಕನ್ನಡಗೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಈ ಒಂದು ಅವಾರ್ಡ್ ಬಗ್ಗೆ. ಮತ್ತು ಈ ಒಂದು ಅವಾರ್ಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ವಿಜ್ಞಾನ ಸಂಶೋಧನೆಗೆ ಒಂದು ಸಾಮಾಜಿಕ ಮಾನ್ಯತೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಕನ್ನಡದಲ್ಲಿ ವಿಜ್ಞಾನ ಸಂವಹನಕ್ಕೆ ಇದು ಉತ್ತೇಜನವನ್ನು ನೀಡುತ್ತೆ. ಯೂಶಲಾಗಿ ಸೈನ್ಸ್ ಅಂತ ನಾವು ನೋಡಿದಾಗ ಅಲ್ಲಿ ಬಹಳಷ್ಟು ಆಂಗ್ಲ ಪದಗಳನ್ನು ಅಥವಾ ಇಂಗ್ಲೀಷನ್ನು ನಾವು ಬಳಸ್ತೀವಿ, ಆ ವರ್ಡ್ಸ್ ಏನಿದೆ ಅದನ್ನು. ಬಟ್ ಇಲ್ಲಿ ಸೈನ್ಸ್ ಕಮ್ಯುನಿಕೇಷನ್ ಇನ್ ಕನ್ನಡಗೆ ಇಲ್ಲಿ ಅವಾರ್ಡನ್ನು ನೀಡಿರುವಂಥ ಕಾರಣ ಏನಾಗುತ್ತೆ, ಕನ್ನಡದಲ್ಲಿ ವಿಜ್ಞಾನ ಸಂವಹನಕ್ಕೆ ಇಲ್ಲಿ ಉತ್ತೇಜನವನ್ನು ನೀಡಿದಂತೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಅವಾರ್ಡ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಮಗೆ ಈ ಆರ್ಟಿಕಲಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾರು ಈ ಅವಾರ್ಡನ್ನು ಕೊಡ್ತಾರೆ, ಏನಕ್ಕೆ ಈ ಅವಾರ್ಡನ್ನು ಕೊಡ್ತಾರೆ, ಯಾರಿಗೆ ಈ ವರ್ಷ ನೀಡಿದ್ದಾರೆ, ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ನೋಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಕರ್ನಾಟಕ ರತ್ನ ಪುರಸ್ಕಾರ ಸರತಿಯಲ್ಲಿ ಪಂಚರತ್ನಗಳು. ಸೊ ಈ ಒಂದು ಆರ್ಟಿಕಲ್ ಏನಿದೆ ಇದು ಕರ್ನಾಟಕ ರತ್ನ ಅವಾರ್ಡ್ ಬಗ್ಗೆ ಮಾತನಾಡ್ತಿದೆ. ಅಂದರೆ ಈ ವರ್ಷ ಏನು 2026 ಒಂದು ಕರ್ನಾಟಕ ರತ್ನ ಏನು ಅವಾರ್ಡ್ ಇದೆ, ಈ ಅವಾರ್ಡಲ್ಲಿ ಈ 5 ಜನರನ್ನು ಅಂದರೆ SM ಕೃಷ್ಣ ಅವರು ಇರ್ಬೋದು, ಅಂಬರೀಷ್ ಅವರು, SL ಭೈರಪ್ಪ ಅವರು, ಮತ್ತು ಸಾಲುಮರದ ತಿಮ್ಮಕ್ಕ ಮತ್ತು ಶಾಮನೂರು ಶಿವಶಂಕರಪ್ಪ ಅವರು, ಇವ್ರ 5 ಜನರನ್ನು ಈ ಸತಿಯ ಒಂದು ಕರ್ನಾಟಕ ರತ್ನ ಅವಾರ್ಡ್ ಇದೆ ಅದಕ್ಕೆ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಮಾತುಕತೆಗಳು ಅಥವಾ ಒಂದು ಮನವಿ ಸಲ್ಲಿಕೆ ಆಗಿರುವಂಥ ಕಾರಣ ಈ ಒಂದು ನ್ಯೂಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ 5 ಜನರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದು ಆ್ಯಕ್ಚುಲಾಗಿ ಏನು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿರೋದು. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಕರ್ನಾಟಕ ರತ್ನ ಅವಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಏನು ಕರ್ನಾಟಕ ರತ್ನ ಅವಾರ್ಡ್ ಅಂದರೆ ಇಟ್ ಈಸ್ ದ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಆಫ್ ಕರ್ನಾಟಕದಲ್ಲೇ ಇದು ಅತ್ಯುನ್ನತವಾಗಿ ನೀಡುವಂಥ ಒಂದು ಗೌರವ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಯಾವ ಒಂದು ಫೀಲ್ಡಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದರೆ ಕೊಡ್ತಾರೆ ಅಂದರೆ ಎನಿ ಫೀಲ್ಡ್, ಯಾವುದೇ ಫೀಲ್ಡಲ್ಲಾದರೂ ಸರಿ, ಆದರೆ ಒಂದು ಏನಂತೀವಿ ಡೆವಲಪ್ಮೆಂಟ್ ಇರ್ಬೋದು, ಪ್ರೆಸ್ಟೀಜ್ ಅಥವಾ ಕಲ್ಚರಲ್ ಐಡೆಂಟಿಟಿ ಆಫ್ ಕರ್ನಾಟಕಗೆ ಅದು ಕಾಂಟ್ರಿಬ್ಯೂಟ್ ಮಾಡಿರಬೇಕು. ಸೊ ಆಗ ಅಂತಹ ಒಂದು ಎಕ್ಸೆಪ್ಷನಲ್ ಸರ್ವಿಸ್ಗೆ ಈ ಕರ್ನಾಟಕ ರತ್ನವನ್ನು ಕೊಡ್ತಾರೆ. ಆ್ಯಂಡ್ ಈ ಒಂದು ಅವಾರ್ಡ್ನ ಕಾಂಪೊನೆಂಟ್ಸ್ ಏನು ಅಂದರೆ ಒಂದು ಗೋಲ್ಡ್ ಮೆಡಲನ್ನು ಕೊಡ್ತಾರೆ, ಒಂದು ಸನ್ಮಾನ ಪತ್ರವನ್ನು ಕೊಡ್ತಾರೆ, ತದನಂತರ ಕ್ಯಾಶ್ ಪ್ರೈಸನ್ನು ಕೊಡ್ತಾರೆ. ಆ್ಯಂಡ್ ಈ ಕ್ಯಾಶ್ ಪ್ರೈಸ್ ಏನು ಕೊಡ್ತಾರೆ, ನಗದು ಬಹುಮಾನ ಏನು ಕೊಡ್ತಾರೆ, ಇದು ಪ್ರತಿ ವರ್ಷ ಸ್ಟೇಟ್ ಗವರ್ನಮೆಂಟ್ ಫಿಕ್ಸ್ ಮಾಡುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರ ಫಿಕ್ಸ್ ಮಾಡುವಂಥದ್ದು. ಆ್ಯಂಡ್ ಅದು ವೇರಿ ಆಗ್ತಾ ಹೋಗುತ್ತೆ, ಟೈಮ್ ಟು ಟೈಮ್ ಅದು ವೇರಿ ಆಗ್ತಾ ಇರುತ್ತೆ. ಸೊ ಇಂತಿಷ್ಟೇ ಕ್ಯಾಶ್ ಪ್ರೈಸ್ ಅಂತ ಎಲ್ಲೂ ಹೇಳಿಲ್ಲ. ಸೊ ಅಷ್ಟು ನಮಗೆ ಈ ಅದೇನದು ಬೇಸಿಕ್ ಇದು ಗೊತ್ತಾಗಿರೋದು. ನೆಕ್ಸ್ಟ್ ಏನು ಬೇಕು ಅಂತಂದರೆ ಯಾರ್ಯಾರಿಗೆ ಇದುವರೆಗೂ ಈ ಒಂದು ಕರ್ನಾಟಕ ರತ್ನ ಅವಾರ್ಡ್ ನೀಡಿದ್ದಾರೆ, ಯಾವ ಒಂದು ಫೀಲ್ಡ್ಗೆ ನೀಡಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲ ಬಾರಿಗೆ ಈ ಒಂದು ಅವಾರ್ಡನ್ನು ನೀಡಿರುವಂಥದ್ದು ಕುವೆಂಪು ಅವ್ರಿಗೆ 1992ರಲ್ಲಿ. ಸೊ ಇಲ್ಲಿದೆ, ಇದು 1992ರಲ್ಲಿ. ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಅದೇ ಒಂದು ಇಸ್ವಿಯಲ್ಲಿ ಚಲನಚಿತ್ರದಕ್ಕೆ ನೀಡಿರುವಂಥದ್ದು. ತದನಂತರ ನಿಜಲಿಂಗಪ್ಪ ಅವರಿಗೆ 1999ರಲ್ಲಿ ರಾಜಕೀಯ ಕ್ಷೇತ್ರಕ್ಕೆ. ತದನಂತರ CNR ರಾವ್ ಅವರಿಗೆ 2000ರಲ್ಲಿ, ಭೀಮಸೇನ್ ಜೋಶಿ ಅವರಿಗೆ 2004ರಲ್ಲಿ, ಶಿವಕುಮಾರ್ ಸ್ವಾಮೀಜಿ ಅವರಿಗೆ 2006ರಲ್ಲಿ ಫಾರ್ ಸಮಾಜ ಸೇವೆ. ತದನಂತರ ದೇ ಜವರೇಗೌಡ ಅವರಿಗೆ ಸಾಹಿತ್ಯಕ್ಕೆ 2008ರಲ್ಲಿ ನೀಡಿರೋದು. ವೀರೇಂದ್ರ ಹೆಗಡೆ ಅವರಿಗೆ ಸಮಾಜ ಸೇವೆಗೆ 2009ರಲ್ಲಿ ನೀಡಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರಿಗೆ ಫಿಲ್ಮ್ ಕ್ಷೇತ್ರದಲ್ಲಿ 2022ರಲ್ಲಿ ನೀಡಿರುವಂಥದ್ದು. ಆ್ಯಂಡ್
ಕಳೆದ ವರ್ಷ 2025ರಲ್ಲಿ ಇಬ್ಬರಿಗೆ ಈ ಒಂದು ಅವಾರ್ಡನ್ನು ನೀಡಿದರೆ. ಇಬ್ಬರು ಕೂಡ ಫಿಲ್ಮ್ ಆಕ್ಟರ್ಸ್ ಆಗಿರ್ತಾರೆ. ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನೀಡಿರುವಂಥದ್ದು, ತದನಂತರ ಬಿ ಸರೋಜಾದೇವಿ ಅವರಿಗೆ ನೀಡಿರುವಂಥದ್ದು 2025ರಲ್ಲಿ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಇದು 2025 ನ್ಯೂಸರಲ್ಲಿ ಇರುವಂಥ ಕಾರಣ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈಗ ನಾವು ಏನು ನೋಡ್ತೀವಿ ನೆಕ್ಸ್ಟು ಅಂತಂದರೆ, ಈ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಇದನ್ನು ಯಾವಾಗ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಅಂದರೆ 1992ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಯಾರ್ಯಾರಿಗೆ ಕೊಟ್ಟಿದ್ದು ಫಸ್ಟ್ ಟೈಮು? ಕುವೆಂಪು ಅವರಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದನ್ನು ಕೊಟ್ಟಿರುವಂಥದ್ದು. ಸೊ ಅದು ನಮಗೆ ಇಂಪಾರ್ಟೆಂಟ್. ಯಾರು ಇದನ್ನು ಕೊಡ್ತಾರೆ? ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ನೀಡುವಂಥದ್ದು. ಸಿವಿಲಿಯನ್ ಸ್ಟೇಟ್ ಅವಾರ್ಡ್, ಹೈಯೆಸ್ಟ್ ಸಿವಿಲಿಯನ್ ಸ್ಟೇಟ್ ಅವಾರ್ಡ್ ಆಗಿರುತ್ತೆ. ಎಲಿಜಿಬಿಲಿಟಿಯನ್ನು ಯಾವುದೇ ಒಂದು ಇಂಡಿವಿಜುವಲ್ಸ್ ಫ್ರಮ್ ಎನಿ ಫೀಲ್ಡ್ ಬಟ್ ಎಕ್ಸೆಪ್ಷನಲ್ ಸರ್ವಿಸ್ ಅನ್ನು ಕೊಟ್ಟಿರಬೇಕು. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಕರ್ನಾಟಕದ ಒಂದು ಸಂಸ್ಕೃತಿ ಇದೆ ಏನಿದೆ, ಕರ್ನಾಟಕದ ಒಂದು ಹೆಜ್ಜೆ, ಒಟ್ಟಿನಲ್ಲಿ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿರಬೇಕು ಅವರು. ಸೊ ಆಗ ಅವ್ರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಯಾರಿಗೆ ನೀಡ್ತಾರೆ? ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ಯಾರಿಗೆ ಬೇಕಾದ್ರೆ ಟು ಎನಿ ಇಂಡಿಯನ್ ಇಟ್ ಕ್ಯಾನ್ ಬಿ ಗಿವನ್ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಫ್ರೀಕ್ವೆನ್ಸಿ ಏನು ಆ್ಯನ್ಯುವಲ್ ಆಗೇ ಕೊಡಬೇಕು ಅಂತ ಇಲ್ಲ, ಪ್ರತಿ ವರ್ಷ ಇದನ್ನ ಅನೌನ್ಸ್ ಮಾಡ್ತಾರೆ ಅಂತ ಇಲ್ಲ. ಯಾವಾಗಲ ಅಂದರೆ ಅವಾಗ, ಅಂದರೆ ಲೈಕ್ ಫ್ರೀಕ್ವೆನ್ಸಿ ಏನಿಲ್ಲ, ಫ್ರೀಕ್ವೆಂಟ್ ಆಗಿ ಕೊಡುವಂಥದ್ದು ಅಷ್ಟೇನೆ, ಬಟ್ ನಾಟ್ ಆ್ಯನ್ಯುವಲಿ. ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಮ್ಯಾಕ್ಸಿಮಮ್ ಅವಾರ್ಡ್ ಏನು ವರ್ಷಕ್ಕೆ, ಅಂದರೆ ಒಂದು ಸತಿ ಅನೌನ್ಸ್ ಮಾಡಿದಾಗ ಒನ್ ಅಟ್ ಎ ಟೈಮ್ ಯೂಶಲ್ ಆಗಿ ಒಬ್ಬರಿಗೆ ಕೊಡ್ತಾರೆ. ರೇರ್ ಎಕ್ಸೆಪ್ಷನ್ಸಲ್ಲಿ 2-3 ಕೊಡುವಂಥ ಚಾನ್ಸಸ್ಗಳಿರುತ್ತೆ. ಇದನ್ನ ಪೋಸ್ಟುಮಸ್ ಆಗಿ ಅವಾರ್ಡ್ ಮಾಡ್ಬೋದು, ಅಂದರೆ ಅವರ ಮರಣ ಹೊಂದಿದ ನಂತರ ಇವರಿಗೆ ಈ ಒಂದು ಅವಾರ್ಡನ್ನು ಅವಾರ್ಡ್ ಮಾಡ್ಬೋದಾ? ಎಸ್, ಕೊಡ್ಬೋದು. ಯಾರು ಸೆಲೆಕ್ಟ್ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ ಮತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿರುತ್ತೆ. ಯೂಶಲ್ ಆಗಿ ಯಾವಾಗ ಇದನ್ನ ಅನೌನ್ಸ್ ಮಾಡ್ತಾರೆ ಅಂದರೆ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಇದನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಈ ಎರಡು ಏನು ಆರ್ಟಿಕಲ್ಗಳನ್ನು ನೋಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಅವಾರ್ಡ್ಸ್, ಬೇಸಿಕಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ನಗರಗಳಲ್ಲಿ ಭೂ ವಿವಾದಕ್ಕೆ ಶಾಶ್ವತ ಪರಿಹಾರ ನಕ್ಷಾ. ಸೊ ನ್ಯಾಷನಲ್ ಲೆವೆಲಲ್ಲಿ ನೋಡಿದಾಗ ನಕ್ಷಾ ಇನಿಷಿಯೇಟಿವ್ ಏನಿದೆ ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಕರ್ನಾಟಕದ ಸುಮಾರು 10 ಸ್ಥಳೀಯ ಸಂಸ್ಥೆಗಳು ಏನಿದೆ, 10 ಸ್ಥಳೀಯ ಸಂಸ್ಥೆಗಳು ಈ ಒಂದು ನಕ್ಷಾ ಇನಿಷಿಯೇಟಿವ್ ನಕ್ಷಾ ಇನಿಷಿಯೇಟಿವ್ಗೆ ಅವು ಸೆಲೆಕ್ಟ್ ಆಗಿರುವಂಥ ಕಾರಣ ಈ ಒಂದು ಆರ್ಟಿಕಲ್ ನ್ಯೂಸಲ್ಲಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನನಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಒಂದು ನಕ್ಷಾ ಇನಿಷಿಯೇಟಿವ್ ಬಗ್ಗೆ ನಮಗೆ ಬೇಕಾಗುತ್ತೆ ಒಂದು. ತದನಂತರ ಕರ್ನಾಟಕದ ಯಾವ 10 ಸ್ಥಳೀಯ ಸಂಸ್ಥೆಗಳು ಈ ಒಂದು ಅನುಷ್ಠಾನಕ್ಕೆ ಸೆಲೆಕ್ಟ್ ಆಗಿದೆ ಅನ್ನೋದು ನಮಗೆ ಬೇಕಾಗುತ್ತೆ. ಕರ್ನಾಟಕದಲ್ಲಿ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಪವಂ ಮತ್ತು ಬಾಗಲಕೋಟೆ ನಗರಸಭೆ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರಸಭೆ ಇರ್ಬೋದು, ಮೈಸೂರು ಜಿಲ್ಲೆಯ ಬೋಗಾದಿ ಇದಿರ್ಬೋದು, ಮತ್ತು ಬೆಳಗಾವಿ ಜಿಲ್ಲೆಯ ಬೋರಗಾಂವ್, ಗೋಕಾಕ್, ಚಿಕ್ಕಮಗಳೂರು, ಕೋಲಾರ ಮತ್ತು ಕೋಲಾರ ನಗರಸಭೆ, ಮತ್ತು ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಇದು, ಮತ್ತು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ನಗರಸಭೆಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಈಗಾಗಲೇ ಆರಂಭಗೊಳಿಸಿದ್ದಾರೆ. ಈ ಒಂದು ಸಮೀಕ್ಷೆ ಏನಿದೆ, ಇಟ್ ಈಸ್ ಅ 3 ಸ್ಟೇಜ್ ಪ್ರಾಸೆಸ್. ಈ ಒಂದು ಸರ್ವೆ ಏನಿದೆ ಇದು 3 ಸ್ಟೇಜ್ಗಳಲ್ಲಿ ನಡೆಯುವಂಥ ಒಂದು ಪ್ರಾಸೆಸ್ ಆಗಿರುತ್ತೆ. ಒಂದು ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಮತ್ತು ನಗರಾಭಿವೃದ್ಧಿ 3 ಇಲಾಖೆಗಳು ಏನಂತೀವಿ ಜಂಟಿಯಾಗಿ ಈ ಒಂದು ಸರ್ವೆಯನ್ನು ಕೈಗೊಳ್ಳುತ್ತವೆ ಅನ್ನೋದೊಂದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್, ಅಂದರೆ ಬ್ಯಾಕ್ಗ್ರೌಂಡ್ ಏನು, ಕರೆಂಟ್ ಅಫೇರ್ಸಲ್ಲಿ ಏನಿದೆ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಯಿತು. ಇನ್ನು ನಾವು ಏನು ನೋಡ್ತೀವಿ ಅಂತಂದರೆ ನಕ್ಷಾ ಇನಿಷಿಯೇಟಿವ್ ಬಗ್ಗೆ ಈಗ ನಾವು ನೋಡೋಣ. ಸೊ ಏನು ಇದು ನಕ್ಷಾ ಅಂದರೆ, ನಕ್ಷಾದ ಫುಲ್ ಫಾರ್ಮ್ ಏನು ಅಂತಂದರೆ ನ್ಯಾಷನಲ್ ಜಿಯೋಸ್ಪೇಷಿಯಲ್ ನಾಲೆಡ್ಜ್ ಬೇಸ್ಡ್ ಲ್ಯಾಂಡ್ ಸರ್ವೆ ಆಫ್ ಅರ್ಬನ್ ಹ್ಯಾಬಿಟೇಷನ್ಸ್ ಅನ್ನುವಂಥದ್ದು. ಸೊ ಈ ಒಂದು ಸರ್ವೆ ಏನಿದೆ ಇಟ್ ಈಸ್ ಡ್ರೋನ್ ಮತ್ತು GIS ಬೇಸ್ಡ್ ಆಗಿರುತ್ತೆ. ಸೊ ಡ್ರೋನ್ ಬೇಸ್ಡು ಮತ್ತು ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಬೇಸ್ಡ್ ಆಗಿರುವಂಥ ಕಾರಣ ಏನಾಗುತ್ತೆ, ಯಾವುದೇ ರೀತಿಯಾದ ಒಂದು ತಪ್ಪುಗಳು ಆಗೋದಿಲ್ಲ, ತಪ್ಪುಗಳು ಇಲ್ಲಿ ಕಡಿಮೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಇದರಿಂದ ಏನಾಗುತ್ತೆ, ಅಕ್ಯುರೇಟ್ ಲ್ಯಾಂಡ್ ರೆಕಾರ್ಡನ್ನು ನಾವು ತೆಗೆಸ್ಬೋದು. ಇದರಿಂದ ಏನಾಗುತ್ತೆ, ಲ್ಯಾಂಡ್ ಡಿಸ್ಪ್ಯೂಟ್ಗಳು ಏನಾಗ್ತದೆ ಇದನ್ನು ನಾವು ಕಡಿಮೆ ಮಾಡ್ಬೋದು. ಅಂದರೆ ನನ್ನ ಜಮೀನಲ್ಲಿ ಅವ್ರು ಬಂದಿದ್ದಾರೆ, ಅವ್ರ ಜಮೀನಲ್ಲಿ ನಾವು ಹೋಗಿದ್ದೀವಿ, ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳು ಏನಾಗ್ತದೆ, ಇದರಿಂದ ಹಲವಾರು ಕೋರ್ಟ್ ಕೇಸ್ಗಳು ಕೂಡ ಹೋಗಿದೆ. ಸೊ ಅವುಗಳನ್ನೆಲ್ಲ ನಾವು ಕಡಿಮೆ ಮಾಡಬೇಕಂದ್ರೆ ದಿಸ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಹಾಗಾದರೆ ಈ ಒಂದು ಇನಿಷಿಯೇಟಿವನ್ನು ಯಾರು ರಿಲೀಸ್ ಮಾಡೋದಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದನ್ನು ಕೈಗೊಳ್ಳುವಂಥದ್ದು ಒಂದು. ಆ್ಯಂಡ್ ಸ್ಟೇಟ್ ಲೆವೆಲಲ್ಲಿ ನಾವು ನೋಡಿದಾಗ ಇದನ್ನು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾಯಿದೆ. ಇದು ಆ್ಯಕ್ಚುಲಾಗಿ ಈ ಒಂದು ಇನಿಷಿಯೇಟಿವ್ ಬಂದು ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆಗಿದೆ. ಆ್ಯಂಡ್ ಕರ್ನಾಟಕದಲ್ಲಿ ಇನಿಷಿಯೇಟಿವ್ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನ ಇನಿಷಿಯೇಟ್ ಮಾಡ್ತಾ ಇರೋದು ಅಂಥದ್ದು. ಆ್ಯಂಡ್ ಇದರ ಕವರೇಜನ್ನು ನಾವು ನೋಡಿದ್ರೆ ಎಲ್ಲೆಲ್ಲಿ ಕವರ್ ಮಾಡುತ್ತೆ, ಮೋಸ್ಟ್ಲಿ ಅರ್ಬನ್ ಏರಿಯಾಗಳಲ್ಲಿ ಮತ್ತು ಟೌನ್ಗಳಲ್ಲಿ ಇದು ಕವರ್ ಮಾಡುತ್ತೆ. ಆ್ಯಂಡ್ ನಮ್ಮ ಒಂದು ಸ್ವಾಮಿತ್ವ ಸ್ಕೀಮ್ ಏನಿದೆ ಈ ಸ್ವಾಮಿತ್ವ ಸ್ಕೀಮ್ಗೆ ಕಾಂಪ್ಲಿಮೆಂಟ್ರಿಯಾಗಿ ಇದು ಆ್ಯಕ್ಟ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ನಮಗೆ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಗೊತ್ತಿರಬೇಕಾಗಿರೋದು. ಈಗ ಮುಂದಿನ ಒಂದು ಆರ್ಟಿಕಲ್ ನೋಡೋಣ.
3.76 ಲಕ್ಷ ರೈತರಿಗೆ ಯಂತ್ರ ವಿತರಣೆ. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಈ ಒಂದು ಆಧುನಿಕ ಕೃಷಿ ಪದ್ಧತಿಗಳೇನಿದೆ ಅಂದರೆ ಮಾಡರ್ನ್ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್ಗಳೇನಿದೆ ಇವುಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಉದ್ದೇಶದಿಂದ ಕೃಷಿ ಯಂತ್ರಧಾರೆ ಸ್ಕೀಮ್ ಮತ್ತು ಕೃಷಿ ಯಂತ್ರೀಕರಣ ಸ್ಕೀಮ್ಗಳನ್ನು ಏನಂತೀವಿ ಬಿಟ್ಟಿದ್ದು. ಓಕೆನಾ. ಇಲ್ಲಿ ಏನು 2022 23ರಿಂದ 2025 ನವೆಂಬರ್ವರೆಗೆ ಕೆಲವು ಸಬ್ಸಿಡಿ ಅಂದರೆ ಒಂದು ಸಬ್ಸಿಡಿ ಯೋಜನೆ ಅಡಿಯಲ್ಲಿ ಅಂದರೆ ಈ ಒಂದು ಕೃಷಿ ಯಂತ್ರಧಾರೆ ಮತ್ತು ಕೃಷಿ ಯಂತ್ರೀಕರಣ ಸ್ಕೀಮ್ ಅಡಿಯಲ್ಲಿ ಈ ಸಬ್ಸಿಡಿಯನ್ನು ಕೊಡ್ತಾ ಇದ್ದು. ಇದರಲ್ಲಿ ಸುಮಾರು 3.7 ಲಕ್ಷ ರೈತರಿಗೆ ಯಂತ್ರೋಪಕರಣವನ್ನು ವಿತರಿಸಲಾಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಕೃಷಿ ಯಂತ್ರಧಾರೆ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ, ಕೃಷಿ ಯಂತ್ರೀಕರಣ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಎರಡು ಸ್ಕೀಮ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಸೊ ಮೊದಲಿಗೆ ಕೃಷಿ ಯಂತ್ರಧಾರಣೆ ಸ್ಕೀಮ್ ಬಗ್ಗೆ ಯಂತ್ರಧಾರೆ ಸ್ಕೀಮ್ ಬಗ್ಗೆ ನೋಡೋಣ. ಇದೇನು ಅಂತಾರೆ, ಮೆಕನೈಸೇಷನ್ ಫಾರ್ ಮಾರ್ಜಿನಲ್ ಫಾರ್ಮರ್ಸ್ಗೆ. ಇದು ಯಾರಿಗೆ? ಮಾರ್ಜಿನಲ್ ಫಾರ್ಮರ್ಸ್ಗೆ. ಇಲ್ಲಿ ಏನು ಮಾಡುತ್ತೆ ಅಂದರೆ ಸಬ್ಸಿಡೈಸ್ಡ್ ಆಕ್ಸೆಸ್ ಟು ಫಾರ್ಮ್ ಮಷಿನರಿ. ಈ ಒಂದು ಟ್ರ್ಯಾಕ್ಟರ್ಗಳಿರ್ಬೋದು, ಇಲ್ಲ ಅಂತಂದರೆ ಬೀಜ ಬಿತ್ತನೆ ಮಾಡೋಕ್ಕೆ ಬಳಸುವಂಥ ಒಂದು ಇದಿರಬೇಕು, ಅಂದರೆ ಹ್ಯಾಪಿ ಸೀಡ್ ಡ್ರಿಲ್ ಬರುತ್ತಲ್ಲ ಆ ರೀತಿಯಾದ ಒಂದು ಮಷಿನ್ಗಳೇನಿರ್ತವೆ, ಈ ರೀತಿಯಾದ ಒಂದು ಮಷಿನ್ಗಳನ್ನು ಸಬ್ಸಿಡೈಸ್ಡ್ ರೇಟಲ್ಲಿ ರೈತರಿಗೆ ನೀಡುವಂಥದ್ದು. ಓಕೆನಾ. ಒಂದು ತದನಂತರ ಏನು ಅಂತಾರೆ, ಇದರಿಂದ ಏನಾಗುತ್ತೆ ಅಂದರೆ ಕಲ್ಟಿವೇಷನ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಮತ್ತು ಲೇಬರ್ ಶಾರ್ಟೇಜ್ಗಳಿದ್ರೆ ಅದು ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಅಂತ. ಅಂದರೆ ಅವು ಲೇಬರ್ಗಳ ಒಂದು ಬೇಡಿಕೆ ಏನಿದೆ ಆ ಬೇಡಿಕೆಯಲ್ಲಿ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಲ್ಟಿವೇಷನ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಎಲ್ಲೆಲ್ಲಿ ನಾವು ಟೆಕ್ನಾಲಜಿಯನ್ನು ಬಳಸ್ತೀವಿ ಅಲ್ಲಿ ಯೂಶಲಾಗಿ ಏನಾಗುತ್ತೆ, ನಮ್ಮ ಒಂದು ಕಾಸ್ಟ್ ಕಡಿಮೆ ಆಗುತ್ತೆ. ಅಂದರೆ ಇನಿಷಿಯಲ್ ಆಗಿ ನಾವು ಹಾಕುವಂಥ ಕಾಸ್ಟ್ ಹೆಚ್ಚಿರ್ಬೋದು, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಏನು ನಮ್ಮ ಒಂದು ಆಪರೇಟಿಂಗ್ ಕಾಸ್ಟ್ ಏನಿರುತ್ತೆ ಆಪರೇಟಿಂಗ್ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ತದನಂತರ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಡಿಯಲ್ಲಿ ಬರುವಂಥದ್ದು. ಬೆನಿಫಿಷಿಯರ್ಸ್ ಯಾರು ಅಂದರೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ಮಾತ್ರ ಇದು ಬೆನಿಫಿಷರಿ. ಎಲ್ಲಿ ಅಂದರೆ ಕಸ್ಟಮ್ ಹೈರಿಂಗ್ ಸೆಂಟರ್ಸ್ಗೆ ಹೋಗಿ ಇವರು ಅಲ್ಲಿ ಒಂದು ಸಬ್ಸಿಡೈಸ್ ರೇಟಲ್ಲಿ ಈ ಒಂದು ಮೆಷಿನರಿಗಳನ್ನ ಪರ್ಚೇಸ್ ಮಾಡ್ಬೋದಾಗುತ್ತೆ ಆ್ಯಂಡ್ ಸಬ್ಸಿಡೈಸ್ ರೇಟಲ್ಲಿ ಇದನ್ನ ಕೊಡ್ತಾರೆ ಅನ್ನೋದು. ಏನೇನು ಮಷಿನರಿ ಇನ್ಕ್ಲೂಡ್ ಆಗಿದೆ ಅಂದರೆ ಟ್ರ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರು, ಸೀಡ್ ಡ್ರಿಲ್ಲು, ನಾನು ಈಗಾಗಲೇ ಹೇಳಿರೋ ಥರ ಹಾರ್ವೆಸ್ಟರು ಮತ್ತು ಸ್ಪ್ರೇಯರು, ವೀಡರು, ಇದೆಲ್ಲನೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಏನು ಒಂದು ಲೋ ಕಾಸ್ಟ್ ಕಲ್ಟಿವೇಷನು, ಶೇರ್ಡ್ ಎಕಾನಮಿ ಮಾಡೆಲು ಮತ್ತು ನೋ ಮೆಷಿನರಿ ಓನರ್ಶಿಪ್ ಬರ್ಡನ್. ಇಲ್ಲಿ ಇದು ಸಬ್ಸಿಡೈಸ್ಡ್ ರೆಂಟಲ್ ರೇಟ್ಸಲ್ಲಿ ಕೊಡೋದು. ಇದು ಏನು ಅಂತಂದರೆ ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಕೊಡ್ತಾರೆ ಅಂದರೆ ಇದನ್ನು ರೆಂಟ್ಗೆ ಕೊಡೋದು, ರೆಂಟಿಗೆ ತೊಗೊಳ್ಳೋದಷ್ಟೇ. ಸೊ ಅವಾಗ ಏನಾಗುತ್ತೆ ರೈತರಿಗೆ ಮೇನಾಗಿ ಇನಿಷಿಯಲ್ ಕಾಸ್ಟೇ ಬೇಕಾಗಲ್ಲ, ಇನಿಷಿಯಲ್ ಇನ್ಪುಟ್ ಕಾಸ್ಟೇ ಬೇಕಾಗಲ್ಲ, ಇನ್ಪುಟ್ ಕಾಸ್ಟೇ ಇಲ್ಲಿ ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ಸಬ್ಸಿಡೈಸ್ಡ್ ಕಾಸ್ಟಲ್ಲಿ ಕೊಡ್ತಾ ಇರುವಂಥ ಕಾರಣ. ಇದನ್ನು ಇಲ್ಲಿ ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಇದು ಫ್ರೀ ಮೆಷಿನರಿನ ಅಲ್ಲ, ಫ್ರೀ ಮೆಷಿನರಿ ಕೊಡ್ತಾ ಇಲ್ಲ, ಇಲ್ಲಿ ಸಬ್ಸಿಡೈಸ್ಡ್ ರೇಟಲ್ಲಿ ರೆಂಟಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅನ್ನುವಂಥದ್ದು. ಫಾರ್ಮ್ ಲೇಬರ್ ಶಾರ್ಟೇಜನ್ನು ಇದು ಅಡ್ರೆಸ್ ಮಾಡುತ್ತಾ? ಎಸ್ ಮಾಡುತ್ತೆ. ಸೊ ಇಷ್ಟು ನಮಗೆ ಕೃಷಿ ಯಂತ್ರಧಾರೆ ಬಗ್ಗೆ ಆಯಿತು. ಇನ್ನು ನಾವೇನು ನೋಡಬೇಕು, ಕೃಷಿ ಯಂತ್ರೀಕರಣ ಸ್ಕೀಮ್ ಬಗ್ಗೆ ನೋಡಬೇಕಾಗುತ್ತೆ. ಇದು ಯಾರಿಗೆ ಅಂತಾರೆ, ಇದು ಫಿನಾನ್ಷಿಯಲ್ ಸಪೋರ್ಟ್ ಫಾರ್ ಫಾರ್ಮ್ ಮಷಿನರಿ ಪರ್ಚೇಸ್. ಇದನ್ನು ಪರ್ಚೇಸ್ ಮಾಡೋದಕ್ಕೆ. ಇಲ್ಲಿ ನೋಡಿ, ಯಂತ್ರಧಾರೆ ಏನಕ್ಕೆ? ರೆಂಟಲ್ಗೆ. ಯಂತ್ರೀಕರಣ ಏನಕ್ಕೆ? ಪರ್ಚೇಸ್ ಮಾಡೋದಕ್ಕೆ. ಇಲ್ಲೇನೋ ಆಫರ್ಸ್ ಕ್ಯಾಪಿಟಲ್ ಸಬ್ಸಿಡಿ ಫಾರ್ ಫಾರ್ಮರ್ಸ್ ಟು ಪರ್ಚೇಸ್ ಅಗ್ರಿಕಲ್ಚರಲ್ ಮೆಷಿನರಿ ಆ್ಯಂಡ್ ಇಂಪ್ಲಿಮೆಂಟೇಷನ್. ಕ್ಯಾಪಿಟಲ್ ಸಬ್ಸಿಡಿಯನ್ನು ಕೊಡುತ್ತೆ. ಯಾರಿಗೆ? ಈಗ ಟ್ರ್ಯಾಕ್ಟರನ್ನು ತಗೋತಾ ಇದ್ದಾರೆ ರೈತರು ಅಂದರೆ ಅವರಿಗೆ ಯಂತ್ರೀಕರಣ ಸ್ಕೀಮ್ ಉಪಯೋಗ ಆಗುತ್ತೆ. ಟ್ರ್ಯಾಕ್ಟರ್ನ ರೆಂಟ್ ಮಾಡ್ತಾ ಇದ್ದಾರೆ, ಬಾಡಿಗೆಗೆ ತಗೋತಾ ಇದ್ದಾರೆ ಅಂದರೆ ಯಂತ್ರಧಾರೆ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸ್ಕೀಮ್ ಬಂದು ಕ್ಯಾಪಿಟಲ್ ಸಬ್ಸಿಡಿ ಬೇಸ್ಡು. ಇದು ಎಲ್ಲ ಯಾರಿಗೆ ಇದಾಗುತ್ತೆ? ಸ್ಮಾಲು, ಮಾರ್ಜಿನಲ್ಲು, SC/ST ಫಾರ್ಮರ್ಸು ಎಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ. ಇದು ಪರ್ಪಸ್ ಬಂದು ಏನು ಅಂದರೆ ಇಂಡಿವಿಜುವಲ್ ಓನರ್ಶಿಪ್, ಅಂದರೆ ಒಂದು ರೈತರಿಗೆ ಒಂದು ಇಂಡಿವಿಜುವಲ್ ಓನರ್ಶಿಪ್ಪನ್ನು ನೀಡುವಂಥ ಒಂದು ದೃಷ್ಟಿಯಿಂದ ಈ ಒಂದು ಸ್ಕೀಮನ್ನು ಇದು ಮಾಡಿರುವಂಥದ್ದು. ನಂತರ ಏನು ಬೇಕು ಅಂತಂದರೆ ಇಲ್ಲಿ ಪ್ರಿಲಿಮ್ಸ್ ಟ್ರ್ಯಾಪ್ ಏನಿರುತ್ತೆ ಅಂದರೆ ಫಾರ್ಮ್ ಮೆಷಿನರಿನ ಹೈರಿಂಗ್ಗೆ ಬಳಸ್ತಾರೆ ಅಂತ ಅಲ್ಲ. ಇದು ದಿಸ್ ಇಸ್ ಫಾರ್ ಕಂಪ್ಲೀಟ್ ಓನಿಂಗ್, ಪರ್ಚೇಸ್ ಮಾಡೋದಕ್ಕೆ. ಇದು ಯಂತ್ರೀಕರಣ ಬಂದು ಪರ್ಚೇಸ್ಗೆ, ಯಂತ್ರಧಾರೆ ಬಂದು ರೆಂಟ್ಗೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಫ್ಲವರ್ ಶೋ ವಿಲ್ ಬಿ ಅ ವಿಂಡೋ ಇಂಟು ತೇಜಸ್ವಿಸ್ ರೈಟಿಂಗ್ ಆ್ಯಂಡ್ ಲೈಫ್ ಬಿಯಾಂಡ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿರುವಂಥ ಕಾರಣ ನಾನು ಈ ಆರ್ಟಿಕಲ್ನ ಜಸ್ಟ್ ಶಾರ್ಟಾಗಿ ಹೇಳ್ತೀನಿ ಅಷ್ಟೇ. ಪ್ರತಿ ವರ್ಷ ಜನವರಿ 26 ಮತ್ತು ಇಂಡಿಪೆಂಡೆನ್ಸ್ ಡೇಗೆ ಆಗಸ್ಟ್ 15ಕ್ಕೆ ಈ 2 ದಿನಗಳಿಗೆ 1 ವಾರಗಳ ಕಾಲವಾಗಿ ಎಲ್ಲಿ ಲಾಲ್ಬಾಗಲ್ಲಿ ಫ್ಲವರ್ ಶೋವನ್ನು ಅರೇಂಜ್ ಮಾಡ್ತಾರೆ. ಓಕೆನಾ. ಈ 2 ದಿನಗಳ ಅಂದರೆ 2 ದಿನಗಳನ್ನು ನಾವು ಕಮ್ಮೆಮೊರೇಟ್ ಮಾಡೋದಕ್ಕೆ ಅಥವಾ ಅದನ್ನು ನಾವು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ 1 ವಾರಗಳ ಕಾಲ ಪುಷ್ಪ ಪ್ರದರ್ಶನವನ್ನು ಎಲ್ಲಿ ಲಾಲ್ಬಾಗಲ್ಲಿ ಮಾಡ್ತಾರೆ. ಓಕೆನಾ. ಆ್ಯಂಡ್ ಈ ಒಂದು ಪುಷ್ಪ ಪ್ರದರ್ಶನ ಏನಿದೆ ಇದನ್ನು ಇಂಗ್ಲೆಂಡಲ್ಲಿ ಮಾಡ್ತಾ ಇದ್ದಂಥದ್ದನ್ನು ನೋಡಿ ತದನಂತರ ನಾವು ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅಂತ ಇಲ್ಲೂ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು.
ನಂತರ ಏನು ಅಂತಾರೆ, ಪ್ರತಿ ವರ್ಷನೂ ಒಂದು ಥೀಮನ್ನು ಇಟ್ಕೊತಾರೆ. ಅಂದರೆ ರಿಪಬ್ಲಿಕ್ ಡೇಗೆ ಒಂದು ಥೀಮು ಮತ್ತು ಇಂಡಿಪೆಂಡೆನ್ಸ್ ಡೇಗೆ ಒಂದು ಥೀಮ್ ಅಂತ ಇಟ್ಕೊಂಡು ಸೆಲೆಬ್ರೇಟ್ ಲೈಕ್ ಅದನ್ನು ಆ ಒಂದು ಥೀಮ್ ಏನು ಇಟ್ಕೊಂಡಿರ್ತಾರೆ ಅದರ ಬೇಸಿಸ್ ಮೇಲೆನೇ ಇಲ್ಲಿ ಅವರು ಒಂದು ಪುಷ್ಪ ಪ್ರದರ್ಶನವನ್ನು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈ ವರ್ಷ ರಿಪಬ್ಲಿಕ್ ಡೇ ಏನಿದೆ, ಜನವರಿ 26, 2026 ಒಂದು ರಿಪಬ್ಲಿಕ್ ಡೇ ಏನಿದೆ, ಈ ವರ್ಷದ ಒಂದು ಪುಷ್ಪ ಪ್ರದರ್ಶನದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಲೈಫನ್ನು ನಾವು ಪುಷ್ಪ ಪ್ರದರ್ಶನದಲ್ಲಿ ಏನಂತೀವಿ ಪ್ರದರ್ಶಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಲೈಫನ್ನು, ಅವರ ಒಂದು ರೈಟಿಂಗ್ ಅಷ್ಟೇ ಅಲ್ಲ, ಅವರ ಒಂದು ಸಾಹಿತ್ಯವನ್ನು ಮಾತ್ರವಲ್ಲ, ಬದಲಿಗೆ ಅವರ ಒಂದು ಲೈಫನ್ನೇ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ನಮಗೆ ಏನು ಬೇಕಾಗುತ್ತೆ ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ನಮಗೆ ಬೇಕಾಗತ್ತೆ. ಕರೆಕ್ಟಾ? ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಕೇವಲ ಅಂದರೆ ಕಥೆಗಾರರ ಮಾತ್ರ ಅಷ್ಟೇ ಅಲ್ಲ, ಅವರು ಬೇರೆ ಬೇರೆ ಕ್ಷೇತ್ರಗಳನ್ನು ಅನುಭವಿಸಿ ಅಂದರೆ ಅಲ್ಲಿನ ಒಂದು ಅನುಭವಗಳನ್ನು ಅವರು ತಮ್ಮ ಒಂದು ಸಾಹಿತ್ಯದಲ್ಲಿ ಕಟ್ಕೊಡ್ತಾ ಇದ್ರು. ಅಂದರೆ ಅಂತಹ ಒಂದು ಅಪರೂಪವಾದ ಲೇಖಕರಾಗಿದ್ದರು ಅವರು. ಅವರ ಒಂದು ಅವರ ಕೃತಿಗಳಾಗಿರುವಂಥ ಕರ್ವಾಲೋ ಇರ್ಬೋದು, ಮಂಡಣ್ಣ, ಮತ್ತು ಮಲೆನಾಡಿನ ಪಕ್ಷಿ ಪ್ರಾಣಿಗಳು, ಅರಣ್ಯಗಳು, ಇವುಗಳ ಒಂದು ಏನು ಇದೆ, ಇವುಗಳೇ ಅವರ ಒಂದು ಸಾಹಿತ್ಯದ ಜೀವಾಳ ಅಂತ ಹೇಳ್ಬೋದು. ಸೊ ಇವುಗಳೆಲ್ಲದರ ಬಗ್ಗೆ ಇಲ್ಲಿ ನಾವು ಈ ಒಂದು ಪುಷ್ಪ ಪ್ರದರ್ಶನ ಏನಿದೆ ಲಾಲ್ಬಾಗಲ್ಲಿ, ಅದರಲ್ಲಿ ನಾವು ಕಾಣ್ಬೋದಾಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲ್ ನೋಡಿದ್ವಿ. ಇದರ ಬಗ್ಗೆ ನಾವು ಈ ಹಿಂದಿನ ಒಂದು ಆರ್ಟಿಕಲ್ಗಳನ್ನು ನೋಡಿದ್ರು ಕೂಡ ಅಲ್ಲೂ ಡಿಸ್ಕಸ್ ಮಾಡಿದ್ವಿ. ಕಳೆದ ತಿಂಗಳಲ್ಲಿ ನಾವು ಇದನ್ನು ಡಿಸ್ಕಸ್ ಕೂಡ ಮಾಡಿದ್ದೀವಿ. ಇಫ್ ಯು ವಾಂಟ್ ಜಸ್ಟ್ ಗೋ ದರ್ ಆ್ಯಂಡ್ ರಿವೈಸ್ ಒನ್ಸ್ ಅಷ್ಟೇ. ಆ್ಯಂಡ್ ಆಲ್ಸೋ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಕೂಡ ನೀವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ. ಅವರ ಒಂದು ಸಾಹಿತ್ಯ ಕೃತಿಗಳು ಯಾವ್ಯಾವು ಆ್ಯಂಡ್ ಯಾವ ಸಾಹಿತ್ಯ ಕೃತಿ ಏನನ್ನು ಹೇಳುತ್ತೆ ಅನ್ನೋವಂಥದ್ದನ್ನ ಕೂಡ ನೀವು ಒಂಚೂರು ನೋಡ್ಕೊಳ್ಳಿ. ಯಾಕೆಂದರೆ ಹಲವಾರು ಬಾರಿ ನಾವು ಗ್ರೂಪ್ ಸಿ ಅಲ್ಲಿ ಇರ್ಬೋದು, ಇಲ್ಲ ಬೇರೆ KPSC ನಡೆಸುವಂಥ ಒಂದು ಸ್ಟೇಟ್ PCS ಎಕ್ಸಾಮ್ಸ್ಗಳೇನಿದೆ, ಅಲ್ಲಿ ನಾವು ಲೇಖಕರಿರ್ಬೋದು, ಅವರ ಪುಸ್ತಕಗಳು ಮತ್ತು ಆ ಒಂದು ಪುಸ್ತಕದ ಮುಖ್ಯ ವಿಷಯ ಏನು ಅನ್ನುವಂಥ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ಕಾರಣದಿಂದ ಜಸ್ಟ್ ರಿವೈಸ್ ಅಬೌಟ್ ಹಿಮ್ ಒನ್ಸ್ ಅನ್ನುವಂಥದ್ದನ್ನು ಹೇಳ್ತೀನಿ. ಸೊ ಇಷ್ಟು ಈ ದಿನದ ಒಂದು ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.